Very good evening, everyone. In the last class, we studied about reactivity of metals towards water, oxygen or air, and water, and reactivity of metal towards acids. Correct? ನಿಮ್ಗೆಲ್ರಿಗೂ ನೆನಪಿರಬಹುದು ನಾವು ಈ ಎಲ್ಲ ಟಾಪಿಕ್ಸ್ ಅನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಕವರ್ ಮಾಡಿದೀವಿ. ಯಾವ ರೀತಿ ಮೆಟಲ್ಸ್ ಏರ್ ಅಲ್ಲಿ ಯಾವ್ಯಾವ ಮೆಟಲ್ಸ್ ಯಾವ್ಯಾವ ರೀತಿ ರಿಯಾಕ್ಟ್ ಆಗತ್ತೆ, ಎಲ್ಲದ್ರದ್ದು ರಿಯಾಕ್ಟಿವಿಟಿ ಸೇಮ್ ಇರೋದಿಲ್ಲ ಅನ್ನೋದನ್ನ ನಾವು ನೋಡಿದೀವಿ ಅಲ್ವಾ. ಹಾಗೆ ವಾಟರ್ ಜೊತೆಗೆ ರಿಯಾಕ್ಟ್ ಆಗಿ ಹೈಡ್ರೋಜನ್ ಗ್ಯಾಸ್ ಲಿಬ್ರೇಷನ್ ಆಗತ್ತೆ ಅನ್ನೋದನ್ನು ನೋಡಿದೀವಿ. ಅಂಡ್ ರಿಯಾಕ್ಟಿವಿಟಿ ಆಫ್ metals towards acid is a displacement reaction. ಕೈಂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅನ್ನೋದನ್ನು ನಾವು ನೋಡಿದೀವಿ ಅಲ್ವಾ. ಅದರಲ್ಲೆಲ್ಲ more reactive element will displace less reactive element. We saw that reactivity series. Metals are arranged in a series on the basis of their reactivity towards metal. ಆ ಒಂದು ಎಲಿಮೆಂಟ್ಸ್ ಕೆಪಾಸಿಟಿ ಯಾವ ರೀತಿ ಇರುತ್ತೆ, ಎಷ್ಟು ಅದು ಕ್ವಿಕ್ ಆಗಿ ರಿಯಾಕ್ಷನ್ ಅನ್ನ ತೋರಿಸುತ್ತೆ, ಎಷ್ಟು ಏನು ಮೆಟಲ್ ಅನ್ನ ಬೇರೆ ಮೆಟಲ್ ಅನ್ನ ಅಥವಾ ಎಲಿಮೆಂಟ್ ಅನ್ನ ಡಿಸ್ಪ್ಲೇಸ್ ಮಾಡುತ್ತೆ ಅನ್ನೋದ್ರ ಕೆಪಾಸಿಟಿಯನ್ನ ನೋಡ್ಕೊಂಡು ಆ ಒಂದು ರಿಯಾಕ್ಟಿವಿಟಿ ಸೀರೀಸ್ ಅನ್ನ ಮಾಡಿದ್ವಿ. ಅದರಲ್ಲಿ ಟಾಪ್ ಮೋಸ್ಟ್ ಅಲ್ಲಿ ಇರೋದು ಮೋಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ಸ್. ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಂ ಇರಬಹುದು, ಸೋಡಿಯಂ ಇರಬಹುದು, ಅಲ್ಯೂಮಿನಿಯಂ ಇರಬಹುದು, ಮೆಗ್ನೀಷಿಯಂ ಇರಬಹುದು. ಇದೆಲ್ಲ ಮೋಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ಸ್ ಆಗಿತ್ತು. ಆಮೇಲೆ ಹೈಡ್ರೋಜನ್ ಬರುತ್ತೆ. ಹೈಡ್ರೋಜನ್ ಕೆಳಗಡೆ ಇರೋ ಎಲ್ಲಾ ಮೆಟಲ್ಸ್ ಅಥವಾ ಹೈಡ್ರೋಜನ್ ಆದ್ಮೇಲೆ ಬರೋ ಎಲ್ಲಾ ಮೆಟಲ್ಸ್ ಅನ್ನು ನಾವೇನಂತ ಅರ್ಥ ಮಾಡ್ಕೊಂಡಿದ್ದೀವಿ ಮಕ್ಳೇ? ಎಲ್ಲ ಲೆಸ್ ರಿಯಾಕ್ಟಿವ್ ಮೆಟಲ್ಸ್ ಆಗಿರತ್ತೆ. ಫಾರ್ ಎಕ್ಸಾಂಪಲ್ ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್ ಆರ್ ಮರ್ಕ್ಯೂರಿ, ಇದೆಲ್ಲ ದೇ ಆರ್ ಲೀಸ್ಟ್ ರಿಯಾಕ್ಟಿವ್ ಟುವರ್ಡ್ಸ್ ಆಕ್ಸಿಜನ್, ಏರ್ ಮತ್ತೆ ವಾಟರ್. ಇದನ್ನೆಲ್ಲ ನಾವು ನೋಡಿದೀವಿ ಅಲ್ವಾ. ರಿಯಾಕ್ಟಿವಿಟಿ ಸೀರೀಸ್ ಬಗ್ಗೆನೂ ಸಹ ನಾವು ಸ್ಟಡಿ ಮಾಡಿದ್ವಿ. ಹಾಗೆ ಅಯಾನಿಕ್ ಕಂಪೌಂಡ್ಸ್. ವಾಟ್ ಆರ್ ಅಯಾನಿಕ್ ಕಂಪೌಂಡ್ಸ್? Compounds formed by the combination of metals and non-metals, or compounds formed by the sharing of transfer of electrons is called ionic compound. Howda? And bond created between two elements by transfer of electron is called ionic bond. ಅದಕ್ಕೆ ನಾವು ಎಕ್ಸಾಂಪಲ್ಸ್ ಅನ್ನು ನೋಡಿದ್ವಿ. ಹಾಗೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಫಾರ್ ಅಯಾನಿಕ್ ಕಂಪೌಂಡ್ಸ್ ಅನ್ನು ಕೂಡ ನಾವು ಕಲ್ತಿದೀವಿ. ಸೊ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಇಷ್ಟೆಲ್ಲ ಮೆಟಲ್ಸ್ ಬಗ್ಗೆ ಸ್ಟಡಿ ಮಾಡಿದ್ದಾಯ್ತು. ಬಟ್ ಹೌ ಡು ವಿ ಗೆಟ್ ದಟ್ ಮೆಟಲ್ಸ್? ವೇರ್ ಡು ವಿ ಗೆಟ್ ದಟ್ ಮೆಟಲ್ಸ್? ಅದೆಲ್ಲದನ್ನು ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಸೊ ನಮ್ಮ ಇವತ್ತಿನ ಟಾಪಿಕ್ ಅಕರೆನ್ಸ್ ಆಫ್ ಮೆಟಲ್ಸ್ and their extraction. Main source of metals is earth's crust. ಭೂಮಿ ಒಳಗಡೆಯಿಂದ ನಾವು, ನಿಮ್ಗೆ ಇಲ್ಲಿ ಇಮೇಜ್ ಅಲ್ಲಿ ಕಾಣಿಸ್ತಾ ಇರಬಹುದು ಮಕ್ಕಳೇ, ದಿಸ್ ಈಸ್ ಕಾಲ್ಡ್ ಮೈನಿಂಗ್. ಇದು ನಾವು ಭೂಮಿಯ ಒಳಗಡೆ ಇರುವಂತಹ ಮೆಟಲ್ ಅನ್ನ, ಅರ್ತ್ಸ್ ಕ್ರಸ್ಟ್ ಒಳಗಡೆ ಇರುವಂತಹ ಮೆಟಲ್ಸ್ ಅನ್ನ ನಾವು ಹೊರಗಡೆ ತೆಗೆಯುವಂತಹ ಪ್ರೋಸೆಸ್. ವಿ ವಿಲ್ ಗೆಟ್ the metals in the form of minerals. ನಮ್ಗೆ ಮೆಟಲ್ಸ್ ಆಸ್ ಇಟ್ ಈಸ್ ಕೆಲವೊಂದು ಸಿಗತ್ತೆ, ನಾಟ್ ಆಲ್ ಮೆಟಲ್ಸ್ ಏನು ಪ್ಯೂರ್ ಫಾರ್ಮ್ ಅಲ್ಲಿ ಸಿಗೋದಿಲ್ಲ. ಸೊ ಈ ಒಂದು ಪ್ರೋಸೆಸ್ ಅನ್ನ ಇಲ್ಲಿ ನಿಮ್ಗೆ ಇಲ್ಲಿ ಇಮೇಜ್ ಅಲ್ಲಿ ಕಾಣಿಸ್ತಾ ಇದೆಯಾ? ನಿಮ್ಗೆ ಸಾಕಷ್ಟು ಅಂದ್ರೆ ಬೇರೆ ಬೇರೆ ಸೀನ್ ಅಲ್ಲೂ ಎಲ್ಲ ನೀವು ನೋಡಿರ್ತೀರಾ ಮೈನಿಂಗ್ ಅನ್ನ, ಅಥವಾ ನೀವೆಲ್ಲಾದ್ರೂ ನಿಮ್ಮ ಏರಿಯಾ ಸುತ್ತಮುತ್ತ ಸಹ ಮೈನಿಂಗ್ ಆಗ್ತಾ ಇರಬಹುದು. ಸೊ ಈ ತರ ಜಾಗ ಕಂಡ್ರೆ ಅಲ್ಲಿ ಆಗ್ತಾ ಇರೋದು ಭೂಮಿಯಿಂದ ಮಿನರಲ್ ಅನ್ನ ಹೊರಗಡೆ ತೆಗಿತಾ ಇರ್ತಾರೆ. ಆ ಒಂದು ಪ್ರೋಸೆಸ್ ಅಂದ್ರೆ ಅದನ್ನ ಮೈನಿಂಗ್ ಅಂತ ಕರೀತಾರೆ. ಸೊ ವಾಟ್ ಆರ್ ಮಿನರಲ್ಸ್? ಮಿನರಲ್ಸ್ ಆರ್ ಎಲಿಮೆಂಟ್ಸ್ ಆರ್ ಕಂಪೌಂಡ್ಸ್ ವಿಚ್ ಅಕರ್ ನ್ಯಾಚುರಲಿ ಇನ್ ಅರ್ತ್ಸ್ ಕ್ರಸ್ಟ್. ನಮ್ಗೆ ಭೂಮಿಯಿಂದ ಏನು ಮೆಟಲ್ ಅಥವಾ ಮೆಟಲ್ಸ್ದು ಏನು ಮಿಕ್ಸ್ಚರ್ ಅಥವಾ ಪ್ಯೂರ್ ಫಾರ್ಮ್ ಏನ್ ಸಿಗತ್ತೋ ನಾವು ಅದನ್ನ ಮಿನರಲ್ಸ್ ಅಂತ ಕರಿತೀವಿ. ಇಫ್ ದ ಮೆಟಲ್ ಈಸ್ ಪ್ರೆಸೆಂಟ್ ಇನ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇನ್ ದಟ್ ಮಿನರಲ್, ದೆನ್ ದಟ್ ಟೈಪ್ ಆಫ್ ಮಿನರಲ್ ಇಸ್ ಕಾಲ್ಡ್ ಓರ್ಸ್. ಅಂದ್ರೆ ಒಂದು 70% ಮೆಟಲ್ಲೇ ಇದೆ, ಒಂದು ಮಿಕ್ಸ್ಚರ್ ಸಿಕ್ಕಿದೆ ನಮ್ಗೆ. ಮಿಕ್ಸ್ಚರ್ ಅಂದ್ರೆ ಏನೇನಿರತ್ತೆ? ಅನ್ವಾಂಟೆಡ್ ಮಟೀರಿಯಲ್ಸ್ ಇರ್ಬಹುದು. ನಾವು ಭೂಮಿಯಿಂದ ಹೊರಗಡೆ ತೆಗಿತಾ ಇದೀವಿ ಅಲ್ವಾ, ಭೂಮಿಯಲ್ಲಿ ಮಣ್ಣಿರತ್ತೆ, ಸ್ಯಾಂಡ್ ಇರತ್ತೆ,
ಹಾಗೆ ಅನ್ವಾಂಟೆಡ್ ರಾಕ್ಸ್ ಇರಬಹುದು. ಸೊ ಅದೆಲ್ಲ ನಮಗೆ ಬೇಕಾಗಿರಲ್ಲ, ನಮಗೆ ಬೇಕಿರೋದು ಮೆಟಲ್ ಮಾತ್ರ. ಸೊ ಅದೆಲ್ಲದು ಸೇರಿ ಒಂದು ಮಿನರಲ್ ಆಗಿರುತ್ತೆ. ಇಫ್ ದಟ್ ಮಿನರಲ್ ಕಂಟೈನ್ಸ್ 60 to 70% metal, then such type of mineral is called ore. ಆಯ್ತಾ? ಅದರಲ್ಲಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಮೆಟಲ್ ಇರುತ್ತೆ, ಮಿಕ್ಕಿದ್ದು ಅನ್ವಾಂಟೆಡ್ ಮಟೀರಿಯಲ್ ಲೆಸ್ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಅಂತಹದನ್ನ ಓರ್ಸ್ ಅಂತ ಕರಿತೀವಿ. ಅಂಡ್ ನಮಗೆ ವೆರಿ ಲೋ ರಿಯಾಕ್ಟಿವ್ ಎಲಿಮೆಂಟ್ಸ್ ಯಾವ್ಯಾವುದು? ಕಾಪರ್ ಇರಬಹುದು, ಗೋಲ್ಡ್ ಇರಬಹುದು, ಸಿಲ್ವರ್ ಇರಬಹುದು, ಮರ್ಕ್ಯೂರಿ, ಪ್ಲಾಟಿನಮ್, ಇದೆಲ್ಲ ಅರ್ತ್ ಕ್ರಸ್ಟ್ ಇಂದ ಫ್ರೀ ಸ್ಟೇಟ್ ಅಲ್ಲೇ ಹಾಗೆ ಸಿಗತ್ತೆ. ಅಂದ್ರೆ ಎಲಿಮೆಂಟಲ್ ಫಾರ್ಮ್ ಅಲ್ಲೇ ನಾವು ಪಡ್ಕೊಳ್ತೀವಿ. ಬಿಕಾಸ್ ದೇ ಆರ್ ವೆರಿ ಲೆಸ್ ರಿಯಾಕ್ಟಿವ್, ದೇ ಡು ನಾಟ್ ರಿಯಾಕ್ಟ್ ವಿತ್ ಅದರ್ ಎಲಿಮೆಂಟ್ಸ್ ಅಂಡ್ ಫಾರ್ಮ್ ಕಂಬೈನ್ಡ್ ಫಾರ್ಮ್. ಹೌದಾ? ಅವ್ರ ಕಂಪೌಂಡ್ಸ್ ಅನ್ನ ಫಾರ್ಮ್ ಮಾಡೋದಿಲ್ಲ. ಅವು ಲೆಸ್ ರಿಯಾಕ್ಟಿವ್ ಇರೋದಕ್ಕೆ ಅವರು ಒಂಥರ ತಂಪಾಡಿಗೆ ತಾವಿರ್ತಾರೆ, ಯಾರ ಜೊತೆಗೂ ರಿಯಾಕ್ಟ್ ಆಗೋದಿಲ್ಲ. ಬಟ್ moderate reactive and high reactive compounds, we get them in the form of oxides or sulfides. Third one is carbonates. ಈ ಮೂರು ಫಾರ್ಮ್ ಅಲ್ಲಿ ನಮಗೆ ಮಿನರಲ್ಸ್ ಸಿಕ್ಕಿರತ್ತೆ, ಬೇರೆ ಬೇರೆ ಮೆಟಲ್ಸ್ದು. ಅಂಡ್ ಫ್ಯೂ ಮೆಟಲ್ಸ್ ವಿ ಗೆಟ್ ಇಟ್ ಇನ್ ದ ಫಾರ್ಮ್ ಆಫ್ ಫ್ರೀ ಸ್ಟೇಟ್. ನಮಗೆ ಫ್ರೀ ಸ್ಟೇಟ್ ಅಲ್ಲೇನೆ ಸಿಕ್ಬಿಟ್ಟಿರತ್ತೆ. ಸೊ ಇವಾಗ ಇದರ್ ಫ್ರೀ ಸ್ಟೇಟ್ ಆರ್ ಕಂಬೈನ್ಡ್ ಸ್ಟೇಟ್ ಅಲ್ಲಿ ನಮಗೆ ಮೆಟಲ್ ಸಿಗತ್ತೆ. But if we get elements or metals in the combined state, how do we extract metal from that compound or mixture? ನಮ್ಗದು ಬೇಕಲ್ವಾ? ಸೊ ನಾವು ನೆಕ್ಸ್ಟ್ ಕಲಿತಾ ಇರೋದು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್. ನಮ್ಗೊಂದು ಮಿಕ್ಸ್ಚರ್ ಸಿಗತ್ತೆ, ಮಿನರಲ್ ಸಿಗತ್ತೆ. ಆ ಮಿನರಲ್ ಇಂದ ನಮ್ಗೆ ಬೇಕಾಗಿರುವಂತಹ ಮೆಟಲ್ ಅನ್ನ ಮಾತ್ರ ಸಪ್ರೇಟ್ ಮಾಡೋ ಪ್ರೋಸೆಸ್ ಅನ್ನೇ ನಾವು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಅಂತ ಕರಿತೀವಿ. ಇಟ್ ಫಾಲೋಸ್ 4 steps. First one is enrichment of ores, that is removing impurities. Look at this diagram. This is the ore. And ಈ ore ಅನ್ನ ನೆಕ್ಸ್ಟ್ ಕ್ರಶ್ ಅಥವಾ ಗ್ರೈಂಡ್ ಮಾಡ್ತಾರೆ to make it into small particles. ಹೌದಾ? ಇದು ಓರ್ ದೊಡ್ಡ ಇಷ್ಟು ದೊಡ್ಡ ಪಾರ್ಟ್ ಸಿಕ್ಕಿದೆ ಅಂತ ಅನ್ಕೊಂಡ್ರೆ ನಮ್ಗೆ ಅದನ್ನ ಆಸ್ ಇಟ್ ಈಸ್ ನಾವು ಬಳಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಕಟ್ ದಮ್ ಇನ್ ಟು ಪೀಸಸ್. ಅದಕ್ಕೋಸ್ಕರ ಕ್ರಶಿಂಗ್ ಆರ್ ಗ್ರೈಂಡಿಂಗ್ ಇಸ್ ದ ಮೆಥಡ್ ವಿ ಯೂಸ್. ನೆಕ್ಸ್ಟ್ ಕನ್ವರ್ಷನ್ ಆಫ್ ಓರ್ಸ್ ಟು ಆಕ್ಸೈಡ್ಸ್. ಯಾಕೆ ಆಕ್ಸೈಡ್ಸ್ ಅನ್ನೋದನ್ನು ನಾವು ಕಲಿಯೋಣ. ಸೊ ಅದರಲ್ಲಿ ಅದನ್ನ ನಾವು ಕನ್ವರ್ಷನ್ ಆಫ್ ಓರ್ಸ್ ಟು ಆಕ್ಸೈಡ್ ಈಸ್ ಕಾಲ್ಡ್ ಎನ್ರಿಚ್ಮೆಂಟ್ ಆರ್ ಕಾನ್ಸಂಟ್ರೇಷನ್ ಆಫ್ ಓರ್ಸ್. ದಟ್ ಈಸ್ ದ ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಈಸ್ ರಿಡಕ್ಷನ್ ಟು ಮೆಟಲ್ಸ್. ಫಸ್ಟ್ ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ನೆಕ್ಸ್ಟ್ ಓರ್ಸ್ ವಿಲ್ ಬಿ reduced to metals, then refining metals. These are the 4 steps we follow in the extraction process. Let's study them one by one. First one is enrichment of ores. Okay na? First ನಾನು ಹೇಳಿದೆ ಓರ್ಸ್ ನಮಗೆ ಮೈನಿಂಗ್ ಅಲ್ಲಿ ಸಿಕ್ಕಿರುವಂತಹ ಓರ್ಸ್ ಅನ್ನ ಗ್ರೈಂಡ್ ಮಾಡ್ತಾರೆ ಆರ್ ಕ್ರಶ್ ಮಾಡ್ತಾರೆ. ಕ್ರಶ್ ಮಾಡಿ ಅಲ್ಲಿ ಏನ್ ಮಾಡ್ತಾರೆ, ಇಂಪ್ಯೂರಿಟೀಸ್ ಅನ್ನ ರಿಮೂವ್ ಮಾಡೋದು, ಅದನ್ನ ಗ್ಯಾಂಗ್ ಅಂತ ಕರೀತಾರೆ. ಇಂಪ್ಯೂರಿಟೀಸ್ ಅನ್ನ ಗ್ಯಾಂಗ್ ಅಂತ ಕರೆಯೋದು. ಯಾವ್ಯಾವ್ದು ಗ್ಯಾಂಗ್ ಅಲ್ಲಿ ಏನೇನಿರತ್ತೆ ಅಂತ ಅಂದ್ರೆ ಸ್ಯಾಂಡ್ ಆರ್ ಸಾಯಿಲ್, ಕ್ಲೇ ಅಂಡ್ ಅನ್ವಾಂಟೆಡ್ ರಾಕ್ಸ್ ಇರತ್ತೆ. ಕಲ್ ಪೀಸು ಸಿಕ್ಕಿರತ್ತೆ ಅಲ್ವಾ, ಬಟ್ ವಿ ಡೋಂಟ್ ವಾಂಟ್ ದಟ್ ರಾಕ್. ಸೊ ಅದನ್ನೆಲ್ಲ ರಿಮೂವ್ ಮಾಡೋದನ್ನ ನಾವು ಎನ್ರಿಚ್ಮೆಂಟ್ ಆಫ್ ಓರ್ಸ್ ಅಂದ್ರೆ ಅಲ್ಲಿ ವಿ ಆರ್ ಇನ್ಕ್ರೀಸಿಂಗ್ ಮೆಟಲ್ಸ್ ಕಾನ್ಸಂಟ್ರೇಷನ್. The process of increasing the concentration of metals in an ore by removing impurities. Ores will be mixed with metals mixed with unwanted materials. That is ore, alva. If we remove that impurity, we will get more percentage of metals. So, impurities anna remove ಮಾಡೋದು enrichment of ores. ಅದನ್ನ 4 ಡಿಫ್ರೆಂಟ್ ಮೆಥಡ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಗ್ರಾವಿಟಿ ಸೆಪರೇಷನ್, ಮ್ಯಾಗ್ನೆಟಿಕ್ ಸೆಪರೇಷನ್, ಫ್ರೋತ್ ಫ್ಲೋಟೇಷನ್ ಅಂಡ್ ಲೀಚಿಂಗ್. ಸೊ ಇಲ್ಲಿ ನಮ್ಗೆ ನೆನ್ಪಿಡ್ಬೇಕಾಗಿರೋ ಒಂದು ಟರ್ಮ್ಸ್ ಏನು ಅಂತ ಅಂದ್ರೆ ಗ್ಯಾಂಗ್ ಅಂದ್ರೆ ಏನು, ಅನ್ವಾಂಟೆಡ್ ಮಟೀರಿಯಲ್ಸ್ ಅನ್ನ ನಾವು ಗ್ಯಾಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಗ್ರಾವಿಟಿ ಸೆಪರೇಷನ್ ಅಂದ್ರೆ ಏನಾಗತ್ತೆ, ಇದರಲ್ಲಿ ಓರ್ ಅನ್ನ ಹೀಗೆ ಕ್ರಶ್ಡ್ ಓರ್ ಅದನ್ನ ಹೀಗೆ ಪೋರ್ ಮಾಡಿ ಅದ್ರ ಮೇಲೆ
ಫ್ಲೋಯಿಂಗ್ ವಾಟರ್ ಇರತ್ತೆ, ಅಂದ್ರೆ ನೀರ್ ಹರಿತಾ ಇದ್ದಾಗ ಇಟ್ ಮೆಟಲ್ಸ್ ವಿಚ್ ಆರ್ ಮೋರ್ ಡೆನ್ಸರ್ ಸೆಟಲ್ಸ್ ಡೌನ್. ಆಯ್ತಾ, ಯಾವುದು ಡೆನ್ಸಿಟಿಯಲ್ಲಿ ಜಾಸ್ತಿ ಇರತ್ತೆ ಅಂದ್ರೆ ಇಂಪ್ಯೂರಿಟೀಸ್ ಪ್ಲಸ್ ಮೆಟಲ್ ಇರತ್ತೆ. ಇಫ್ ಮೆಟಲ್ ಹ್ಯಾಸ್ ಮೋರ್ ಡೆನ್ಸಿಟಿ ದೆನ್ ಇಟ್ ಸೆಟಲ್ಸ್ ಡೌನ್. ನಿಮ್ಗಿಲ್ಲಿ ಇಲ್ಲಿ ಕೆಳಗಡೆಗೆ ಒಂದಿಷ್ಟು ಮಟೀರಿಯಲ್ ಹೀಗೆ ಸೆಟಲ್ ಆಗಿರೋದು ಕಾಣಿಸ್ತಾ ಇರ್ಬೋದು. ಸಮಥಿಂಗ್ ಈಸ್ ಮೂವಿಂಗ್ ಅಲಾಂಗ್ ವಿತ್ ದಿಸ್ ವಾಟರ್ ಅಲ್ವಾ, ಬ್ಲ್ಯಾಕ್ ಪಾರ್ಟಿಕಲ್ಸ್ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಅಲ್ಲಿ ಯಾವುದು ಲೈಟರ್ ಇನ್ ವೇಟ್ ಇರತ್ತೆ ಆರ್ ಲೆಸ್ ಡೆನ್ಸರ್ ಇರತ್ತೆ ಅದು ವಾಟರ್ ಜೊತೆಗೆ ಫ್ಲೋ ಆಗಿ ಹೋಗ್ಬಿಡತ್ತೆ. ಮೋಸ್ಟ್ಲಿ ಇಂಪ್ಯೂರಿಟೀಸ್, ಮೆಟಲ್ಸ್ ಆರ್ ಹೆವಿ ಇನ್ ನೇಚರ್ ಅನ್ನೋದು ನಾವು ಪ್ರಾಪರ್ಟೀಸ್ ಅಲ್ಲಿ ಸ್ಟಡಿ ಮಾಡಿದೀವಿ. ಮೋರ್ ಡೆನ್ಸಿಟಿ ಇರುತ್ತೆ ಅನ್ನೋದನ್ನು ಸ್ಟಡಿ ಮಾಡಿದೀವಿ ಅಲ್ವಾ. ಸೊ ಮೆಟಲ್ಸ್ ವಿಲ್ ಹ್ಯಾವ್ ಮೋರ್ ಡೆನ್ಸಿಟಿ, ಸೊ ದೇ ವಿಲ್ ಸೆಟಲ್ ಡೌನ್, ಅಂಡ್ ಇಂಪ್ಯೂರಿಟೀಸ್ ವಿಚ್ ಹ್ಯಾವ್ ಲೆಸ್ ಡೆನ್ಸಿಟಿ ವಿಲ್ ಫ್ಲೋ ಥ್ರೂ ದ ಫ್ಲೋಯಿಂಗ್ ವಾಟರ್. ವಾಟರ್ ಜೊತೆಗೆ ಅದು ಫ್ಲೋ ಆಗಿ ಸಪ್ರೇಟ್ ಆಗ್ಬಿಡತ್ತೆ. ಸೊ ಇದು ಗ್ರಾವಿಟಿ ಸೆಪರೇಷನ್ ಅಲ್ಲಿ. ಇನ್ನು ಮ್ಯಾಗ್ನೆಟಿಕ್ ಸೆಪರೇಷನ್ ಯಾವಾಗ ಅಂತಂದ್ರೆ, if impurities, either impurities or metals are magnetic in nature, then we can use this process. Because magnetic separation ಅಂದ್ರೆ ಹೆಸರಲ್ಲೇ ಇದೆ ಅಲ್ವಾ, ಮ್ಯಾಗ್ನೆಟಿಕ್ ಅಂತ. ಸೊ ಮ್ಯಾಗ್ನೆಟ್ ಇದ್ರೆ ಮಾತ್ರ ಇದರ್ ಮೆಟಲ್ ಆರ್ ಇಂಪ್ಯೂರಿಟೀಸ್. ನಮ್ಗೆ ಸಪ್ರೇಟ್ ಆಗ್ಬೇಕಾಗಿರೋದು ಮೆಟಲ್ ಮತ್ತೆ ಇಂಪ್ಯೂರಿಟೀಸ್. ಸೊ ಯಾವ್ದಾದ್ರೂ ಮ್ಯಾಗ್ನೆಟಿಕ್ ಆಗಿರ್ಲಿ ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಎರಡರಲ್ಲಿ ಒಂದು ಮ್ಯಾಗ್ನೆಟಿಕ್ ಇದ್ದಾಗ ಮಾತ್ರ ನಾವು ಮ್ಯಾಗ್ನೆಟಿಕ್ ಸೆಪರೇಷನ್ ಅನ್ನ ಯೂಸ್ ಮಾಡಬಹುದು. ಸೊ ಅಲ್ಲಿ ಆ ರೀತಿಯಾಗಿ ಮ್ಯಾಗ್ನೆಟ್ಸ್ ಅನ್ನ ಯೂಸ್ ಮಾಡಿ ಮ್ಯಾಗ್ನೆಟಿಕ್ ಸೆಪರೇಷನ್ ಆಗತ್ತೆ. ನೆಕ್ಸ್ಟ್ ಫ್ರೋತ್ ಫ್ಲೋಟೇಶನ್. ಇಲ್ಲಿ ಏನಾಗತ್ತೆ ಅಂದ್ರೆ ದಿಸ್ ಮೆಥಡ್ ಈಸ್ ಯೂಸ್ಡ್ ಮೇನ್ಲಿ ಫಾರ್ ಸಲ್ಫೈಡ್ ಓರ್ಸ್. ಸಲ್ಫೈಡ್ ಓರ್ಸ್ ಅನ್ನ ನಾವು ವಾಟರ್ ಮತ್ತೆ ಆಯಿಲ್ ಜೊತೆಗೆ ಮಿಕ್ಸ್ ಮಾಡಿದಾಗ ಮೆಟಲ್ಸ್ ಏನಾಗತ್ತೆ, ಫ್ರೋತ್ ಜೊತೆಗೆ ಅವು ಅಂಟ್ಕೊಂಡು ಫ್ಲೋಟ್ ಆಗೋದಿಕ್ ಸ್ಟಾರ್ಟ್ ಆಗತ್ತೆ ಸರ್ಫೇಸ್ ಅಲ್ಲಿ, ಅಂಡ್ ಇಂಪ್ಯೂರಿಟೀಸ್ ಏನಾಗತ್ತೆ ಸೆಟಲ್ ಆಗತ್ತೆ. ಹೀಗೆ ಅಲ್ಲಿ ಫ್ರೋತ್ ಫ್ಲೋಟೇಶನ್ ಅನ್ನೋ ಮೆಥಡ್ ಅಲ್ಲಿ ಮೆಟಲ್ಸ್ ಮತ್ತೆ ಇಂಪ್ಯೂರಿಟೀಸ್ ಅನ್ನ ಸಪರೇಟ್ ಮಾಡೋದು. ಇನ್ನು ಲೀಚಿಂಗ್ ಅಲ್ಲಿ ಒಂದು ಸೂಟೇಬಲ್ ಕೆಮಿಕಲ್ ಜೊತೆಗೆ ಯಾವ ಓರ್ ಇದೆ ಅದಕ್ಕೆ ಯಾವ ಕೆಮಿಕಲ್ ಸೂಟ್ ಆಗತ್ತೆ ಅನ್ನೋದನ್ನ ನೋಡಿ ಆ ಒಂದು ಕೆಮಿಕಲ್ ಅಲ್ಲಿ ಓರ್ ಅನ್ನ ಡಿಸಾಲ್ವ್ ಮಾಡ್ತಾರೆ. ಆಗ ಡಿಸಾಲ್ವ್ ಆಗೋದು ಜಸ್ಟ್ ಮೆಟಲ್ಸ್ ಮಾತ್ರ. ಓರಿಂದ ಮೆಟಲ್ಸ್ ಮಾತ್ರ ಆ ಕೆಮಿಕಲ್ ಅಲ್ಲಿ ಡಿಸಾಲ್ವ್ ಆಗುತ್ತೆ, ಅಂಡ್ ಇಂಪ್ಯೂರಿಟೀಸ್ ವಿಲ್ ಬಿ ರಿಮೂವ್ ಫ್ರಮ್ ದ ಸೊಲ್ಯೂಷನ್. ಆಯ್ತಾ, ಸೊ ಇದು ಲೀಚಿಂಗ್ ಪ್ರೊಸೆಸ್. ಸೊ ದೀಸ್ ಆರ್ ದ 4 ಮೆಥಡ್ಸ್ ಯೂಸ್ಡ್ ಟು ಸೆಪರೇಟ್ ಇಂಪ್ಯೂರಿಟೀಸ್ ಫ್ರಮ್ ಓರ್ ಆರ್ ಮೆಟಲ್. ಸೊ ಇದು ಎನ್ರಿಚ್ಮೆಂಟ್. ಸೊ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, 4 ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರು ನಾವೇನ್ ಫೈನಲಿ ವಾಟ್ ವಿ ಆರ್ ಅರೈವಿಂಗ್ ಎಟ್, ನಾವಲ್ಲಿ ಒಂದು ಪ್ಯೂರ್ ಮೆಟಲ್ ಅನ್ನ ನಾವು ಪಡ್ಕೊಳ್ಳೋದಿಕ್ಕೆ, ನಾಟ್ ಸೊ ಪ್ಯೂರ್ ಆಯ್ತಾ, ಅದನ್ನು ನಾವು ಲಾಸ್ಟ್ ಸ್ಟೆಪ್ ಅಲ್ಲಿ ಕಲಿತೀವಿ. 100% ಪ್ಯೂರ್ ಏನು ಇರೋದಿಲ್ಲ, ಬಟ್ ಸಮ್ ವಾಟ್ ನಾವಲ್ಲಿ ಇಂಪ್ಯೂರಿಟೀಸ್ ಅನ್ನ ಸಪರೇಟ್ ಮಾಡ್ತೀವಿ. ಸೊ ಈ ಎಲ್ಲ ಪ್ರೋಸೆಸ್ ಇಂದ ನಾವು ಮೆಟಲ್ಸ್ ಮತ್ತೆ ಇಂಪ್ಯೂರಿಟೀಸ್ ಅನ್ನ ಸಪರೇಟ್ ಮಾಡೋದು. ಇದು ಸೆಕೆಂಡ್ ಸ್ಟೆಪ್. ಆದ್ರೆ ಥರ್ಡ್ ಸ್ಟೆಪ್ ಏನು ಅಂತ ಅಂದ್ರೆ ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್, ದಟ್ ಈಸ್ ಕನ್ವರ್ಟಿಂಗ್ ಮೆಟಲ್ಸ್ ಇಂಟು ಆಕ್ಸೈಡ್ಸ್. ಇಲ್ಲೇನ್ ಮಾಡ್ತೀವಿ ಅಂತ ಅಂದ್ರೆ either we use roasting or calcination. ನಾನು ಆಗ್ಲೇ ಹೇಳ್ದೆ, ನಮ್ಗೇನು ಮಿನರಲ್ಸ್ ಸಿಗತ್ತೆ, moderate reactive and very reactive metals ಏನಿರತ್ತಲ್ವಾ, they will be in the form of carbonates, sulfides or oxides, mostly oxides. ಯಾಕಂತ ಅಂದ್ರೆ ಆಕ್ಸಿಜನ್ is the abundant element on earth. ಸೊ ಈಸಿಯಾಗಿ ಸಿಕ್ಬಿಡತ್ತೆ, ಜಾಸ್ತಿ ಇದೆ ಅಂತ ಅಂದ್ರೆ ಎಲ್ಲದಕ್ಕೂ ಸಿಕ್ಬಿಡತ್ತೆ ಅಲ್ವಾ. ಹಾಗಾಗಿ ಏನ್ ಮಾಡತ್ತೆ, ಮೆಟಲ್ಸ್ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಆಕ್ಸೈಡ್ ಫಾರ್ಮ್ ಅಲ್ಲಿ ಇರೋದು ಜಾಸ್ತಿ, ಅಥವಾ ಕಾರ್ಬೋನೇಟ್ ಮತ್ತೆ ಸಲ್ಫೈಡ್ ಫಾರ್ಮ್ ಅಲ್ಲೂ ಇರತ್ತೆ. ಸೊ ದೀಸ್ ಆರ್ ದ 3 ಫಾರ್ಮ್ಸ್ ಆಫ್ ಮಿನರಲ್ಸ್. ಅಂಡ್ ಈ ಮಿನರಲ್ಸ್ ಅನ್ನ ನಾವು ಮೆಟಲ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಲ್ವಾ. ಸೊ ಹೌ ಡು ವಿ ಡೂ ದ್ಯಾಟ್ ಅಂತ ಅಂದ್ರೆ either by roasting or calcination. Most of the ores are oxides because oxygen is very reactive, plus it is a very abundant element. Metal sulfides or carbonates converted to oxides as it is easy to extract metals from oxide. ಯಾಕೆ ನಾವು ಮೆಟಲ್ ಆಕ್ಸೈಡ್ ಆಗಿ ಕನ್ವರ್ಷನ್ ಮಾಡ್ಕೋಬೇಕು, ಯಾವುದೇ ಒಂದು ಮೆಟಲ್ ಅನ್ನ ಕನ್ವರ್ಟಿಂಗ್ ದೆಮ್ ಇಂಟು ಆಕ್ಸೈಡ್ ಈಸ್ ವೈ ಸೋ ಇಂಪಾರ್ಟೆಂಟ್ ಅಂತ ಅಂದ್ರೆ
extracting metals from their oxides is very easy than extracting metals from metal sulfide or metal carbonates. ಅದಕ್ಕೋಸ್ಕರ ನಾವೇನ್ ಮಾಡಬೇಕು ಅಂತಂದ್ರೆ ಕನ್ವರ್ಷನ್ ಟು ಆಕ್ಸೈಡ್. ಯಾವುದೇ ಒಂದು ಕಂಪೌಂಡ್ ಸಿಕ್ಕಿದ್ರು ನಮ್ಗೆ ಇದರ್ ಮೆಟಲ್ ಸಲ್ಫೈಡ್ ಆರ್ ಮೆಟಲ್ ಕಾರ್ಬೋನೇಟ್, ಫಸ್ಟ್ ಅದನ್ನ ಮೆಟಲ್ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡೋದು. ಹೇಗೆ ಅಂತ ಅಂದ್ರೆ ಫಸ್ಟ್ ಒನ್ ಈಸ್ ರೋಸ್ಟಿಂಗ್. ರೋಸ್ಟಿಂಗ್ ಅಂದ್ರೆ ಏನು, ಅದ್ರಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ ಹೀಟಿಂಗ್ ಸಲ್ಫೈಡ್ ಓರ್ಸ್ ಇನ್ ಎಕ್ಸೆಸ್ ಏರ್. ಇದು ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲೇನ್ ಮಾಡ್ತಾ ಇದ್ದೇವಿ, ಸಲ್ಫೈಡ್ ಓರ್ಸ್ ಇನ್ ಎಕ್ಸೆಸ್ ಏರ್ ಅಂದ್ರೆ ತುಂಬಾ ಜಾಸ್ತಿ ಏರ್ ಅಲ್ಲಿ ನಾವು ಇಲ್ಲೇನ್ ಮಾಡ್ತಾ ಇದ್ದೇವಿ, ಸಲ್ಫೈಡ್ ಓರ್ಸ್ ಅನ್ನ ಹೀಟ್ ಮಾಡ್ತೀವಿ. ಸೊ ಸಲ್ಫೈಡ್ ಓರ್ ವಿಲ್ ಬಿ ಕನ್ವರ್ಟೆಡ್ ಟು ಆಕ್ಸೈಡ್ಸ್, ಜಿಂಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಲಾಂಗ್ ವಿತ್ ದಟ್ ಸಲ್ಫರ್ ಡೈಆಕ್ಸೈಡ್ ಸಿಗ್ತಾ ಇದೆ ನಮ್ಗೆ ಇಲ್ಲಿ. ಹಾಗೆ ಕ್ಯಾಲ್ಸಿನೇಷನ್ ಅಂದ್ರೆ ಏನು ಹಾಗಿದ್ರೆ, ಹೀಟಿಂಗ್ ಕಾರ್ಬೋನೇಟ್ ಓರ್ಸ್ ಇನ್ ಲಿಮಿಟೆಡ್ ಏರ್. ಇಲ್ಲಿ ಜಾಸ್ತಿ ಏರ್ ಸಿಗಲ್ಲ, ಸ್ವಲ್ಪ ಏರ್ ಇರುತ್ತೆ. ಆ ಏರ್ ಅಲ್ಲೇನೆ ಕಾರ್ಬೋನೇಟ್ಸ್ ಅನ್ನ, ಸೊ ಸಲ್ಫೈಡ್ಸಿಗೆ ರೋಸ್ಟಿಂಗ್ ಅಂಡ್ ಕಾರ್ಬೋನೇಟ್ಸಿಗೆ ವಿ ಯೂಸ್ ಕ್ಯಾಲ್ಸಿನೇಷನ್. ಕ್ಯಾಲ್ಸಿನೇಷನ್ ಅಲ್ಲಿ there will be a limited air supply and roasting ಅಲ್ಲಿ we have excess air supply in roasting. So zinc sulfide ಅನ್ನ ಎಕ್ಸೆಸ್ ಏರ್ ಅಲ್ಲಿ ಹೀಟ್ ಮಾಡಿದಾಗ ಜಿಂಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗತ್ತೆ. ಅಂಡ್ ಜಿಂಕ್ ಕಾರ್ಬೋನೇಟ್ ಅನ್ನ ಲಿಮಿಟೆಡ್ ಏರ್ ಅಲ್ಲಿ ಹೀಟ್ ಮಾಡಿದಾಗ ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಷನ್ ಆಗಿರುತ್ತೆ ಇಲ್ಲಿ. ಸೊ ಈದರ್ roasting or calcination is the process we use to convert sulfide and carbonate ores into oxides. Next step reduction. ಇವಾಗ ನಮ್ಗೆ ಆಕ್ಸೈಡ್ ಸಿಕ್ತು. ಆಕ್ಸೈಡ್ ಸಿಕ್ಕ ಮೇಲೆ ಅಲ್ಲಿಂದ ನಾವು ಮತ್ತೆ ಮೆಟಲ್ ಅನ್ನ ಸಪ್ರೇಟ್ ಮಾಡಬೇಕು. ಇಲ್ಲಿ ನೀವು ಮತ್ತೆ ಫಸ್ಟ್ ಚಾಪ್ಟರ್ ಅನ್ನ ನೆನ್ಪು ಮಾಡ್ಕೊಳ್ಳಿ, ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಇಲ್ಲಿ ನಮ್ಗೆ ಸಿಕ್ಕಿರೋದು ಜಿಂಕ್ ಆಕ್ಸೈಡ್, ಹೌದಾ? ಇಲ್ಲಿ ಮೆಟಲ್ ಯಾವುದು? ಜಿಂಕ್ ಈಸ್ ದ ಮೆಟಲ್. If we want this metal, we have to remove this oxygen, and removal of oxygen is called reduction. That's why next step is reduction. ಅಲ್ಲಿ ಏನ್ ಮಾಡ್ತಾರೆ, ಮೆಟಲ್ ಆಕ್ಸೈಡ್ is then reduced using a reducing agent. ಯಾವುದಾದ್ರೂ reducing agent ಅನ್ನ ಯೂಸ್ ಮಾಡಿ we have to reduce that oxides, and coke is the common reducing agent used. ಇಲ್ಲಿ coke or carbon ಏನಿದೆ, that is the very common reducing agent used in this process. ಏನಾಗುತ್ತೆ, metal oxide will be mixed with coke and we get pure metal, and carbon monoxide will be formed as a byproduct. ಇಲ್ಲಿ ಮೆಟಲ್ ಜೊತೆಗೆ ಕೋಕ್ ಅನ್ನ ರಿಯಾಕ್ಟ್ ಮಾಡಿಸಿದಾಗ ಜಿಂಕ್ ಅಂದ್ರೆ ಪ್ಯೂರ್ ಮೆಟಲ್ ಆರ್ ಎಲಿಮೆಂಟಲ್ ಮೆಟಲ್ ಪ್ಯೂರ್ ಮೆಟಲ್ ಅಲ್ಲ, ಎಲಿಮೆಂಟಲ್ ಮೆಟಲ್ ಸಿಗತ್ತೆ. ಅಲಾಂಗ್ ವಿತ್ ದಟ್ ವಿ ಗೆಟ್ ಕಾರ್ಬನ್ ಮೊನಾಕ್ಸೈಡ್. ಸೊ ನೆಕ್ಸ್ಟ್ ಇಸ್ ಥರ್ಮೈಟ್ ರಿಯಾಕ್ಷನ್. ಇದು ಏನು ಅಂತ ಅಂದ್ರೆ ಐರನ್ ವೆಲ್ಡಿಂಗ್ ಅಂತ ಕೇಳಿದಿರ ಅಲ್ವಾ, ಅಲ್ಲಿ ಯೂಸ್ ಆಗೋದು ಇದೇ ರಿಯಾಕ್ಷನ್. ಇಲ್ಲಿ ಫೆರಿಕ್ ಆಕ್ಸೈಡ್ ಅನ್ನ ಅಲ್ಯೂಮಿನಿಯಂ ಯೂಸ್ ಮಾಡಿ ಐರನ್ ಆಗಿ ಪ್ಯೂರ್ ಐರನ್ ಅನ್ನ ಪಡ್ಕೊಳ್ಳುವಂತಹ ಪ್ರೋಸೆಸ್ ಅನ್ನ ಥರ್ಮೈಟ್ ರಿಯಾಕ್ಷನ್ ಅಂತ ಕರೀತಾರೆ. ಇಲ್ಲಿ ಐರನ್ ಆಕ್ಸೈಡ್ ಇದೆ, ಫೆರಿಕ್ ಆಕ್ಸೈಡ್ ಇದೆ. ಸೊ ಈ ಫೆರಿಕ್ ಆಕ್ಸೈಡ್ ವಿಲ್ ರಿಯಾಕ್ಟ್ ವಿತ್ ಅಲ್ಯೂಮಿನಿಯಂ ಅಂಡ್ ವಿ ಗೆಟ್ ಎಲಿಮೆಂಟಲ್ ಐರನ್. ಮೆಟಲ್ ಸಿಗ್ತಾ ಇದೆ ನಮ್ಗೆ. ಅಂಡ್ ದಿಸ್ ಪ್ರೋಸೆಸ್ ಈಸ್ ಯೂಸ್ಡ್ ಇನ್ ವೆಲ್ಡಿಂಗ್. ವೆಲ್ಡಿಂಗ್ ಅಂತ ಕೇಳಿರ್ತೀರ ಅಲ್ವಾ, ಎಲ್ಲಾದ್ರೂ ಮೆಟಲ್ ಅಂದ್ರೆ ಐರನ್ದು ಕ್ರ್ಯಾಕ್ ಬಂದಿದ್ರೆ ಅಲ್ಲಿ ಆ ಒಂದು ಪಾರ್ಟ್ಸ್ ಅನ್ನ ಎಲ್ಲ ಕೂಡ್ಸೋದಿಕ್ಕೆ ವೆಲ್ಡಿಂಗ್ ಅಂತ ಹೇಳ್ತಾರೆ. ಆ ಒಂದು ಪ್ರೋಸೆಸ್ ಅಲ್ಲಿ ಯೂಸ್ ಮಾಡೋದು ಥರ್ಮೈಟ್ ರಿಯಾಕ್ಷನ್. ಇದೇ ರಿಯಾಕ್ಷನ್ ಅನ್ನ ಯೂಸ್ ಮಾಡಿರ್ತಾರೆ. ಸೊ ಅಲ್ಲಿ ಹೀಟು ಲಿಬ್ರೇಟ್ ಆಗ್ತಾ ಇರತ್ತೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರತ್ತೆ. ಅಲ್ಯೂಮಿನಿಯಂ ಆಕ್ಸೈಡು ಸಿಗ್ತಾ ಇದೆ ಅದ್ರ ಜೊತೆಗೆ. ಸೊ ಇದು ಥರ್ಮೈಟ್ ರಿಯಾಕ್ಷನ್. ಸೊ ಜನರಲಿ ರಿಡಕ್ಷನ್ ಹೇಗಾಗತ್ತೆ ಅಂತ ಅಂದ್ರೆ we use coke as the reducing agent in this process. So that coke will be reacting with metal oxide and it removes oxygen from that metal oxide.
ನಮಗೆ ಎಲಿಮೆಂಟಲ್ ಮೆಟಲ್ ಸಿಗ್ತಾ ಇರುತ್ತೆ. ಸೊ ದಿಸ್ ಈಸ್ ರಿಡಕ್ಷನ್. ಬಟ್ ಇನ್ನೊಂದು ಇಲ್ಲಿ ನಾವು ಒಂದು ಕೈಂಡ್ ಆಫ್ ಎಕ್ಸೆಪ್ಷನ್ ಅಂತ ಅಂದ್ರೆ ಎಕ್ಸ್ಟ್ರಾಕ್ಟಿಂಗ್ ಕಾಪರ್ ಅಂಡ್ Hg. ಇದು ಲೋ ರಿಯಾಕ್ಟಿವ್ ಮೆಟಲ್ಸ್ ಅನ್ನೋದು ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಇದು ನಮಗೆ ಆಲ್ಮೋಸ್ಟ್ ಪ್ಯೂರ್ ಸ್ಟೇಟ್ ಅಲ್ಲೇ ಸಿಗ್ತಾ ಇರುತ್ತೆ. ಬಟ್ ಯಾವಾಗಾದ್ರೂ ಇದು ಕಂಬೈನ್ ಸ್ಟೇಟ್ ಅಲ್ಲಿ ಸಿಕ್ಕಿದ್ರೆ ಅಂದ್ರೆ HgS ಅಂದ್ರೆ ಸಲ್ಫೈಡ್ ಆಗಿ ಆರ್ ಆಕ್ಸೈಡ್ ಆಗಿ ಸಿಗ್ತಾ ಇದ್ರೆ, HgO ಆಗಿ ಸಿಗ್ತಾ ಇದ್ರೆ, ದೆನ್ ನಾವು ಅದನ್ನ ಹೇಗೆ ಪ್ಯೂರ್ ಮೆಟಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ಅಂದ್ರೆ ಸಲ್ಫೈಡ್ ಓರ್ ಆರ್ ಕನ್ವರ್ಟೆಡ್ ಟು ಆಕ್ಸೈಡ್ಸ್ ಬೈ ಹೀಟಿಂಗ್ ಇನ್ ಎಕ್ಸೆಸ್ ಏರ್. ಅದನ್ನ ನಾವೇನಂತ ಕರಿತೀವಿ? ರೋಸ್ಟಿಂಗ್ ಅಂತ ಕರಿತೀವಿ. ಹೌದಾ? ಎಕ್ಸೆಸ್ ಏರ್ ಅಲ್ಲಿ ಹೀಟ್ ಮಾಡೋದನ್ನ ರೋಸ್ಟಿಂಗ್. ಸೊ ಇಲ್ಲೂ ಸಹ ಫಸ್ಟ್ ಸ್ಟೆಪ್ ಫಾಲೋ ಮಾಡೋದು ರೋಸ್ಟಿಂಗ್. ಬಟ್ ನೆಕ್ಸ್ಟ್ ಅಲ್ಲಿ ನಾವು ಅದನ್ನ ರೆಡ್ಯೂಸ್ ಮಾಡೋದಕ್ಕೆ ವಿ ಯೂಸ್ಡ್ ರೆಡ್ಯೂಸಿಂಗ್ ಏಜೆಂಟ್. ಬಟ್ ಫಾರ್ ದೀಸ್ ಟು ಎಲಿಮೆಂಟ್ಸ್ ವಿ ಡೋಂಟ್ ನೀಡ್ ದಟ್ reducing agent. Instead, we have to heat them to get the free metal. Oxides ಆಗಿ ಕನ್ವರ್ಟ್ ಆಯಿತು. Upon heating, metal oxide will be converted to metals. ನೋಡಿ ಇಲ್ಲಿ HgS ಸಲ್ಫೈಡ್ ಓರ್ ಆಫ್ ಮರ್ಕ್ಯೂರಿ, ಅದನ್ನ ಸಿನ್ನಬಾರ್ ಅಂತಾನು ಕರೀತಾರೆ. Common name of sulfide ore of mercury is cinnabar. ಸೊ ಇಲ್ಲಿ ಸಿನ್ನಬಾರ್ ಅನ್ನ ನಾವೇನ್ ಮಾಡಬೇಕು? ಫಸ್ಟ್ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ? ಎಕ್ಸೆಸ್ ಏರ್ ಸಪ್ಲೈ ಮಾಡಿದಾಗ ಅದೇನಾಗತ್ತೆ? HgS ಇರೋದು HgO ಆಗಿ ಕನ್ವರ್ಟ್ ಆಯ್ತು. ಅದ್ರ ಜೊತೆಗೆ ಸಲ್ಫರ್ ಡೈಆಕ್ಸೈಡ್ ಸಿಗತ್ತೆ. ಬಟ್ if we heat this HgO or mercuric oxide, ಅದೇನಾಗತ್ತೆ? ಮರ್ಕ್ಯೂರಿ ಮೆಟಲ್ ನಮ್ಗೆ ಹಾಗೆ ಸಿಕ್ಬಿಡತ್ತೆ. ಇಲ್ಲಿ ನಮ್ಗೆ ಯಾವುದೇ ರೆಡ್ಯೂಸಿಂಗ್ ಏಜೆಂಟ್ದು ನೀಡ್ ಇಲ್ಲ. ಸಿಮಿಲರ್ಲಿ ಇಲ್ಲಿ ಕಾಪರ್ದು ಸಲ್ಫೈಡ್ ಓರ್ ಇದ್ರೆ ಅದನ್ನು ನಾವು ಎಕ್ಸೆಸ್ ಏರ್ ಅಲ್ಲಿ ಹೀಟ್ ಮಾಡಿದಾಗ ನಮ್ಗೆ ಕಾಪರ್ ಆಕ್ಸೈಡ್ ಸಿಗತ್ತೆ. ಅಂಡ್ ಈ ಕಾಪರ್ ಆಕ್ಸೈಡ್ ಅನ್ನ again if we treat that copper oxide with sulfide ore of copper, then ಇಲ್ಲಿ ಏನಾಗತ್ತೆ? ಇಲ್ಲಿ ಸಲ್ಫರ್ ಇದೆ ಅಲ್ವಾ? ಈ ಸಲ್ಫರು ಆಕ್ಸಿಜನ್ ಅನ್ನ ತನ್ನ ಜೊತೆಗೆ ತಗೊಂಡು ಸಪ್ರೇಟ್ ಆಗ್ಬಿಡತ್ತೆ ಅಂಡ್ ನಮಗೆ ಕಾಪರ್, ಎಲಿಮೆಂಟಲ್ ಕಾಪರ್ ಸಿಗತ್ತೆ. ಇಲ್ಲಿ ನಾವು ಯಾವುದೇ ರೆಡ್ಯೂಸಿಂಗ್ ಏಜೆಂಟ್ಸ್ ಯೂಸ್ ಮಾಡ್ತಾ ಇಲ್ಲ. ಫಸ್ಟ್ ಸ್ಟೆಪ್ ಈಸ್ ರೋಸ್ಟಿಂಗ್. ಬಟ್ ಸೆಕೆಂಡ್ ಸ್ಟೆಪ್, ಇನ್ ದ ರಿಡಕ್ಷನ್ ಸ್ಟೆಪ್, ವಿ ಆರ್ ನಾಟ್ ಯೂಸಿಂಗ್ coke. Coke is the common reducing agent we use ಅಲ್ವಾ? ಬಟ್ ಇಲ್ಲಿ ಯಾಕೆ ಯೂಸ್ ಮಾಡಲ್ಲ ಅಂತ ಅಂದ್ರೆ ಇಲ್ಲಿ ಅದರ ನೀಡ್ ಇಲ್ಲ. ಇಲ್ಲಿ ನಾವು ಜಸ್ಟ್ ಹೀಟ್ ಮಾಡೋ ಮೂಲಕ ಆ ಒಂದು ಮೆಟಲ್ ಆಕ್ಸೈಡ್ ಅನ್ನ ಜಸ್ಟ್ ಬೈ ಹೀಟಿಂಗ್ ಮೆಟಲ್ ಆಕ್ಸೈಡ್ ವಿ ಗೆಟ್ ಎಲಿಮೆಂಟಲ್ ಮೆಟಲ್ಸ್. ಸೊ ನಾವಿಲ್ಲಿ ಏನ್ ಮಾಡೋದ್ ಬೇಕಾಗಿಲ್ಲ, ಯಾವುದೇ ರೆಡ್ಯೂಸಿಂಗ್ ಏಜೆಂಟ್ಸ್ ಅನ್ನ ಯೂಸ್ ಮಾಡೋದು ಬೇಡ. ಸೊ ಇದು ಒಂಥರ ಎಕ್ಸೆಪ್ಷನ್ ತರ ಇದೆ ಅಲ್ವಾ? ಅಂಡ್ ಹೈ ರಿಯಾಕ್ಟಿವ್ ಮೆಟಲ್ಸ್ ಅನ್ನ ಹೇಗೆ ನಾವು ರೆಡ್ಯೂಸ್ ಮಾಡೋದು ಅಂತ ಅಂದ್ರೆ ವಿ ಕೆನಾಟ್ ರೆಡ್ಯೂಸ್ ದೆಮ್ ಬೈ ಯೂಸಿಂಗ್ ರೆಡ್ಯೂಸಿಂಗ್ ಏಜೆಂಟ್. ಯಾಕೆ ಅಂತ ಅಂದ್ರೆ ದೇ ಆರ್ ಹೈಲಿ ರಿಯಾಕ್ಟಿವ್. ಹೌದಾ? ಅಂಡ್ ದೇ ಹ್ಯಾವ್ ಹೈ ಎಫಿನಿಟಿ ಟುವರ್ಡ್ಸ್ ಆಕ್ಸಿಜನ್. ಅಂದ್ರೆ ಆಕ್ಸಿಜನ್ ಕಂಡ್ರೆ ಇವುಗಳಿಗೆಲ್ಲ ತುಂಬಾ ಪ್ರೀತಿ, ಹಂಗಾಗಿ ಆಕ್ಸಿಜನ್ ಅನ್ನ ಬಿಟ್ಕೊಡೋದಕ್ಕೆ ರೆಡಿ ಇರೋದೇ ಇಲ್ಲ. ಸೊ ವಿ ಕೆನಾಟ್ ರೆಡ್ಯೂಸ್ ದೆಮ್ ಬೈ ಯೂಸಿಂಗ್ ಕೋಕ್, ವಿಚ್ ಇಸ್ ದ ರೆಡ್ಯೂಸಿಂಗ್ ಏಜೆಂಟ್ ಅಲ್ವಾ? ಸೊ ಅದನ್ನ ನಾವು ಕೋಕ್ ಯೂಸ್ ಮಾಡಿ ರೆಡ್ಯೂಸ್ ಮಾಡೋದಿಕ್ಕೆ ಆಗಲ್ಲ. ಇಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಬೈ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ದ ಸೊಲ್ಯೂಷನ್ ಆಫ್ ದಿಸ್ ಮೆಟಲ್ ಆಕ್ಸೈಡ್. ನಾವೇನ್ ಮಾಡಬಹುದು ಅಂತ ಅಂದ್ರೆ ಈ ಒಂದು ಮೆಟಲ್ ಆಕ್ಸೈಡ್ ಸೊಲ್ಯೂಷನ್ ಏನಿರುತ್ತೆ ಅದ್ರ ಥ್ರೂ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಪಾಸ್ ಮಾಡಿದಾಗ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗತ್ತೆ ಅಂತ ಅಂದ್ರೆ ಇವಾಗ Na ಅಂತ ಅಂದ್ರೆ Na2O ಅಂತ ಇರುತ್ತೆ. ಹೌದಾ?
ಆರ್ MgO ಅಂತ ಇರತ್ತೆ, ಆರ್ Al2O3 ಅಂತ ಇರತ್ತೆ. ನಾವಿಲ್ಲಿ ಕರೆಂಟ್ ಅನ್ನ ಪಾಸ್ ಮಾಡಿದಾಗ ಏನಾಗತ್ತೆ ಇದು, ಆರ್ NaCl ಅಂತ ಇದ್ರೆ ಇಲ್ಲಿ ಕರೆಂಟ್ ಅನ್ನ ಪಾಸ್ ಮಾಡಿದಾಗ ಅಯಾನ್ಸ್ ಫಾರ್ಮ್ ಆಗ್ತಾ ಇರತ್ತೆ, ಹೌದಾ? ಅಯಾನ್ಸ್ ಫಾರ್ಮ್ ಆಗ್ತಾ ಇರತ್ತೆ. ಬಟ್ ಇಲ್ಲಿ ಸೋಡಿಯಂ ಅಯಾನ್ ಪಾಸಿಟಿವ್ ಚಾರ್ಜ್ ಇದೆ ಅಂಡ್ ಕ್ಲೋರೈಡ್ ಅಯಾನ್ ನೆಗೆಟಿವ್ ಚಾರ್ಜ್ ಇದೆ. ಅಂತ ಅಂದ್ರೆ ಸೋಡಿಯಂ ಇಸ್ ಅ ಮೆಟಲ್ ಅಂಡ್ ಇಟ್ ಡೊನೇಟ್ಸ್ ಇಲೆಕ್ಟ್ರಾನ್. ಸೊ ಇಲ್ಲಿ ನಾವು +2 electron ಅನ್ನ at cathode, because this is the positive ion and this is the negative electrode. So positive ion negative electrode towards attract ಆಗುತ್ತೆ. ಸೊ ನಾವು ಕ್ಯಾಥೋಡ್ ಹತ್ರ ಈ ಒಂದು ರಿಯಾಕ್ಷನ್ ಅನ್ನ ನೋಡಬಹುದು ಅಂಡ್ ಆನೋಡ್ ಹತ್ರ ಕ್ಲೋರಿನ್ ಆರ್ ಕ್ಲೋರೈಡ್ ಅಯಾನ್. ಇಲ್ಲಿ ನಮ್ಗೆ ಮೆಟಲ್ ಬೇಕಲ್ವಾ, ಪ್ಯೂರ್ ಮೆಟಲ್ ಬೇಕು ಅಂಡ್ ಇಟ್ ಶುಡ್ ಕ್ಯಾರಿ 0 ಚಾರ್ಜ್, ಅಂದ್ರೆ ನೋ ಚಾರ್ಜ್. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಸೋಡಿಯಂಗೆ ಇಫ್ ವಿ ಸಪ್ಲೈ 2 electrons to this ion, then it will become neutral element. ಅದಕ್ಕೆ ಇಲ್ಲಿ ಕ್ಯಾಥೋಡ್ ಹತ್ರ ಸೋಡಿಯಂ ಅಯಾನ್ಸ್ ಇರತ್ತೆ. ಬೈ ಗಿವಿಂಗ್ ದಿಸ್ ಸೋಡಿಯಂ ಅಂದ್ರೆ ಸೋಡಿಯಂಗೆ 2 electrons ಅನ್ನ ನಾವು ಕೊಟ್ಟಾಗ ಇಟ್ ವಿಲ್ ಬಿಕಮ್ 2Na. And if we remove 2 electrons from this chloride ion, we will get elemental ಅಲ್ಲ, ಇಲ್ಲಿ ಕ್ಲೋರಿನ್ ಮಾಲಿಕ್ಯೂಲ್, ಕ್ಲೋರಿನ್ ClCl ಅಂತ ಇರತ್ತೆ. ಆಯ್ತಾ? ಯಾಕೆ ClCl ಅಂತ ಅಂದ್ರೆ Cl ಕೆನಾಟ್ ಎಕ್ಸಿಸ್ಟ್ ಆಸ್ ಅ ಸಿಂಗಲ್ ಎಲಿಮೆಂಟ್. ಇದು ಜಸ್ಟ್ Cl ಆಗಿ ಎಕ್ಸಿಸ್ಟ್ ಆಗೋದಿಲ್ಲ. ಹಾಗಾಗಿ it will be obtained in the combined state or as a molecule. ಕಷ್ಟ, ಅದಕ್ಕೆ ಒಂದೇ ಇರೋದಕ್ಕೆ ಕಷ್ಟ ಆಗತ್ತೆ. ಸೊ Cl2 ಆಗಿ ನಮ್ಗೆ ಸಿಗ್ತಾ ಇರತ್ತೆ. ಅದಕ್ಕೆ ನಮ್ಗೆ ಇಲ್ಲಿ 2 electrons ಅನ್ನ ನಾವು ರಿಮೂವ್ ಮಾಡಬೇಕು. 2 Cl ಇರತ್ತೆ and if we remove 2 electrons from each of this chloride ion, then we will get Cl2. ಆಯ್ತಾ? ಹೀಗೆ ನಾವು ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಅನ್ನ ಮಾಡ್ತೀವಿ ಇನ್ ದ ಕೇಸ್ ಆಫ್ ಹೈಲಿ ರಿಯಾಕ್ಟಿವ್ ಮೆಟಲ್ಸ್. ಸೊ ಮೆಟಲ್ಸ್ ಲೆಸ್ ರಿಯಾಕ್ಟಿವ್ ಇದ್ದಾಗ ಹೇಗೆ ರಿಡಕ್ಷನ್ ಮಾಡ್ತೀವಿ, ಹೈ ರಿಯಾಕ್ಟಿವ್ ಎಲಿಮೆಂಟ್ಸ್ ಇದ್ದಾಗ ಹೇಗೆ ನಾವು ರಿಡಕ್ಷನ್ ಮಾಡ್ತೀವಿ ಅನ್ನೋದನ್ನ ನೋಡಿದ್ದಾಯ್ತು. ನೆಕ್ಸ್ಟ್ ಸ್ಟೆಪ್ ಇಸ್ ರಿಫೈನಿಂಗ್ ಆಫ್ ಮೆಟಲ್ಸ್. ನಾವೇನು ಮೆಟಲ್ಸ್ ಅನ್ನ ಪಡ್ಕೊಳ್ತೀವಿ, ಇನ್ ದ previous step we saw reduction of metals alva, but whatever we obtain is not 100% pure metal. So we have to refine that metal to get the purest form of metal. So ಇಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ here we use electrolytic refining. ಏನಿದು ಅಂತ ಅಂದ್ರೆ look at this diagram. ಇಲ್ಲಿ 2 electrodes ಇದೆ, cathode and anode ಇದೆ, ಹೌದಾ? And at cathode we use pure metal strips on this cathode. ಅಂದ್ರೆ ಒಂದು thin layer of pure metal. ಅಂದ್ರೆ ಯಾವ ಒಂದು ನಾವು ಮೆಟಲ್ ಅನ್ನ ಪಡಿಬೇಕೋ ಅದೇ ಮೆಟಲ್ದು ಸ್ಟ್ರಿಪ್ಸ್ ಅನ್ನ ಇದ್ರ ಮೇಲೆ ಹಾಕಿರ್ತೀವಿ. ನಿಮ್ಗೆ ಕೊಟ್ಟಿರೋದು ಕಾಪರ್ ಸಲ್ಫೇಟ್ ಆಗಿರೋದಕ್ಕೆ ಇಲ್ಲಿ ಕಾಪರ್ದು ಸ್ಟ್ರಿಪ್ಸ್ ಅನ್ನ, ಕಾಪರ್ ಮೆಟಲ್ ಪ್ಯೂರ್ ಮೆಟಲ್ದು ಸ್ಟ್ರಿಪ್ಸ್, ಅಂದ್ರೆ ಮುಂಚೆ ಎಲ್ಲಾದ್ರೂ ನಮ್ಗೆ ಕಾಪರ್ ಮೆಟಲ್ ಎಕ್ಸ್ಟ್ರಾಕ್ಟ್ ಮಾಡಿ ಪ್ಯೂರ್ ಫಾರ್ಮ್ ಅಲ್ಲಿ ಸಿಕ್ಕಿರತ್ತೆ ಅಲ್ವಾ. ಸೊ ವಿ ಯೂಸ್ ದಟ್ ಕಾಪರ್ ಅಂಡ್ ಈ ಒಂದು ಎಲೆಕ್ಟ್ರೋಡ್ ಮೇಲೆ, ಕ್ಯಾಥೋಡ್ ಮೇಲೆ ಆ ಒಂದು ಸ್ಟ್ರಿಪ್ಸ್ ಅನ್ನ ಹೀಗೆ ಥಿನ್ ಲೇಯರ್ ಅನ್ನ ಹೀಗೆ ಹಾಕಿರ್ತೀವಿ. ಅಂಡ್ ಹಿಯರ್ impure metal will be taken at the anode. ಇಲ್ಲಿ ಅದೇ ಸೇಮ್ ಮೆಟಲ್ದು ಇಂಪ್ಯೂರ್ ಮೆಟಲ್ ಅನ್ನ ನಾವಿಲ್ಲಿ ತಗೊಂಡು if we pass electricity through this, and ಈ ಒಂದು ಸೊಲ್ಯೂಷನ್ ಏನಿದೆಯಲ್ಲ ಇದು ಕಾಪರ್ ಸಲ್ಫೇಟ್ ದೇ ಸೊಲ್ಯೂಷನ್ ಆಗಿರುತ್ತೆ. ಅಂದ್ರೆ at anode we use pure copper metal, at cathode we use impure copper metal, and this solution is copper sulfate solution. ಅಂದ್ರೆ ಎಲ್ಲದೂ ಸೇಮ್ ಇದೆ ತಗೊಳ್ಬೇಕು ನಾವು. ತಗೊಂಡು if we pass electricity through this, then we can observe the accumulation of copper metal on this cathode. ಯಾಕೆ ಅಂತ ಅಂದ್ರೆ
ಇದು ನೆಗೆಟಿವ್ ಎಲೆಕ್ಟ್ರೋಡ್ ಅಲ್ವಾ? ಯಾವಾಗ ಇದ್ರ ಥ್ರೂ ಕರೆಂಟ್ ಪಾಸ್ ಆಗತ್ತೆ, ಇಲ್ಲಿರುವಂತಹ ಒಂದು ಅಂದ್ರೆ ಇದು ಇಂಪ್ಯೂರ್ ಅಂದ್ರೆ ಮೆಟಲ್ ಜೊತೆಗೆ ಸಮ್ ಇಂಪ್ಯೂರಿಟೀಸ್ ವಿಲ್ ಬಿ ದೇರ್. ಆ ಇಂಪ್ಯೂರಿಟೀಸ್ ಎಲ್ಲ ಸಪರೇಟ್ ಆಗಿ ಏನಾಗತ್ತೆ, ಪ್ಯೂರ್ ಕಾಪರ್ ಮೆಟಲ್ ಇದರಿಂದ ಡಿಟ್ಯಾಚ್ ಆಗಿ ಇಲ್ಲಿ ಬಂದು ಅಟ್ಯಾಚ್ ಆಗುತ್ತೆ. ಸೊ ನೀವು ಇಲ್ಲಿ ಆರೋ ಮಾರ್ಕ್ ನೋಡ್ತಾ ಇರಬಹುದು, Cu2+ ಹೀಗೆ ಬರ್ತಾ ಇದೆ ಅನ್ನೋದ್ರದ್ದು ಆರೋ ಮಾರ್ಕ್ ಇಲ್ಲಿಂದ ಹೀಗೆ ಸಪರೇಟ್ ಆಗಿ ಇಲ್ಲಿ ಬರ್ತಾ ಇರತ್ತೆ. ಸಿಮಿಲರ್ಲಿ ಈ ಸೊಲ್ಯೂಷನ್ ಅಲ್ಲಿ ಏನು ಕಾಪರ್ ಅಯಾನ್ಸ್ ಇರುತ್ತೆ ಅದು ಸಹ ಇಲ್ಲಿ ಬಂದು ಇದ್ರ ಮೇಲೆ ಅಟ್ಯಾಚ್ ಆಗತ್ತೆ. ಅಂಡ್ ನಾವು ಈ ಒಂದು ಎಲೆಕ್ಟ್ರೋಡ್ ಅನ್ನ ಸಪರೇಟ್ ಮಾಡಬಹುದು ಅಲ್ವಾ? ಸಪರೇಟ್ ಮಾಡಿದಾಗ ದಟ್ ಕಾಪರ್ ಮೆಟಲ್ ವಿಲ್ ಬಿ ಅಕ್ಯುಮುಲೇಟೆಡ್ ವಿತ್ ಸಮ್ ಅದರ್ ಪ್ಯೂರ್ ಕಾಪರ್ ಅಯಾನ್ಸ್. ಅದರಿಂದ ಇಲ್ಲಿ ಅಕ್ಯುಮುಲೇಷನ್ ಆಗಿರುತ್ತೆ ಅಂಡ್ ಇಂಪ್ಯೂರಿಟೀಸ್ ವಿಲ್ ಬಿ ಸೆಟಲ್ಡ್ ಅಟ್ ದ ಬಾಟಮ್ ಆಫ್ ದಿಸ್ ಕಂಟೈನರ್. ಇಲ್ಲಿ ಇಂಪ್ಯೂರಿಟೀಸ್ ಎಲ್ಲ ಸಪರೇಟ್ ಆಗಿರುತ್ತೆ. ಸೊ ಹೀಗೆ ನಾವು ಪ್ಯೂರ್ ಮೆಟಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋದು. ನಮ್ಗೆ ಯಾವ ಮೆಟಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕೋ ಆ ಒಂದು ಮೆಟಲ್ ಅನ್ನ ಕ್ಯಾಥೋಡ್ ಮೇಲೆ, ಪ್ಯೂರ್ ಮೆಟಲ್ ಫಾರ್ಮ್ ಅನ್ನ ಕ್ಯಾಥೋಡ್ ಮೇಲೆ ತಗೊಂಡು ಅದರದ್ದು ಇಂಪ್ಯೂರ್ ಮೆಟಲ್ ಅನ್ನ ಆನೋಡ್ ಅಲ್ಲಿ ಇಟ್ಟು ಅದರದ್ದೇ ಒಂದು ಸೊಲ್ಯೂಷನ್, ಏಕ್ವಿಯಸ್ ಸೊಲ್ಯೂಷನ್ ಅನ್ನ ನಾವು ತಗೊಂಡು ಅದ್ರ ಥ್ರೂ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಅಟ್ ಕ್ಯಾಥೋಡ್ ವಿ ಕ್ಯಾನ್ obtain pure metal and impurities will be settled at the bottom. So ಇದನ್ನೇ ನಾವು electrolytic refining. Here we are using electric current, that's why it is called electrolytic refining. ಅಂದ್ರೆ ಕ್ಯಾಥೋಡ್ ಅಲ್ಲಿ ಆನೋಡ್ ಅಲ್ಲಿ ನೋಡಿ ಇಂಪ್ಯೂರ್ ಮೆಟಲ್ ಅನ್ನ ತಗೊಳ್ತಾ ಇದ್ದೀವಿ ಅಂಡ್ ಕ್ಯಾಥೋಡ್ ಅಲ್ಲಿ ಪ್ಯೂರ್ ಮೆಟಲ್ ಸ್ಟ್ರಿಪ್. ಮೆಟಲ್ದು ಸಾಲ್ಟ್ ಸೊಲ್ಯೂಷನ್, ಇಕ್ವಿಯಸ್ ಸೊಲ್ಯೂಷನ್ ಅಂದ್ರೆ ಯಾವುದೇ ಈಗ NaCl ಅಂತ ತಗೊಂಡ್ರೆ ಇದು ಸಾಲ್ಟ್ ಅಲ್ವಾ? ಇದ್ರದ್ದೇ ಏಕ್ವಿಯಸ್ ಸೊಲ್ಯೂಷನ್ ಅನ್ನ ಇಲ್ಲಿ ತಗೊಂಡ್ರೆ ಸೋಡಿಯಂದು ಪ್ಯೂರ್ ಫಾರ್ಮ್ ಅನ್ನ ಸ್ಟ್ರಿಪ್ಸ್ ತರ ಇಲ್ಲಿ ಅಂಟಿಸಿ ಅದರದ್ದು ಇಂಪ್ಯೂರ್ ಮೆಟಲ್ ಫಾರ್ಮ್ ಅನ್ನ ಇಲ್ಲಿ ತಗೊಂಡ್ರೆ ನಾವು ಸಿಮಿಲರ್ ಪ್ರೊಸೀಜರ್ ಅನ್ನ ಫಾಲೋ ಮಾಡಿದಾಗ ನಾವಿಲ್ಲಿ ಸೋಡಿಯಂ ಮೆಟಲ್ ಇಲ್ಲಿ ಡಿಪಾಸಿಟ್ ಆಗೋದನ್ನ ನಾವು ನೋಡಬಹುದು. ಪ್ಯೂರ್ ಮೆಟಲ್ ವಿಲ್ ಡಿಪಾಸಿಟ್ ಆನ್ ದಿಸ್ cathode and impurities will settle down. ಈ ರೀತಿಯಾಗಿ ನಾವು ಮೆಟಲ್ಸ್ ಅನ್ನ ರಿಫೈನ್ ಮಾಡೋದು. ಅಂಡ್ ಹಿಯರ್ ವಿ ಗೆಟ್ ದ ಪ್ಯೂರ್ ಫಾರ್ಮ್ ಆಫ್ ಮೆಟಲ್ಸ್. ಇಲ್ಲಿ ಯಾವುದೇ ಇಂಪ್ಯೂರಿಟೀಸ್ ಇರೋದಿಲ್ಲ. ನೆಕ್ಸ್ಟ್ ಈಸ್ ಕೊರೋಷನ್. ಕೊರೋಷನ್ ಬಗ್ಗೆ ನಾವು ಓದಿದೀವಾ? ಕೊರೋಷನ್ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಸ್ಟಡಿ ಮಾಡಿದೀವಿ ಅಲ್ವಾ? ಏನು ಅನ್ನೋದನ್ನ ಸ್ಟಡಿ ಮಾಡಿಲ್ಲ ಆಕ್ಚುಲಿ. ಅದರದ್ದು ಎಫೆಕ್ಟ್ ಏನಾಗತ್ತೆ ಅಥವಾ ಯಾಕೆ ಕೊರೋಷನ್ ಆಗತ್ತೆ, ಆಸ್ ದ ರಿಸಲ್ಟ್ ಆಫ್ ಆಕ್ಸಿಡೇಷನ್ ಕೊರೋಷನ್ ಆಗತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಬಟ್ ಯಾವುದು ರಿಯಾಕ್ಟ್ ಆಗಿ ಕೊರೋಷನ್ ಆಗತ್ತೆ ಅಂತ ನೋಡಿದ್ರೆ ಮೆಟಲ್ ಸರ್ಫೇಸ್ ರಿಯಾಕ್ಟ್ಸ್ ವಿತ್ ಏರ್, ಮಾಯಿಶ್ಚರ್ ಆರ್ ಆಸಿಡ್. ಅದ್ರ ಜೊತೆ ರಿಯಾಕ್ಟ್ ಆದಾಗ they form oxides or carbonates. This is the cause for corrosion. Formation of oxides or carbonates is the reason for corrosion. ಯಾವಾಗ ಒಂದು ಮೆಟಲ್ ಸರ್ಫೇಸ್ ಆಕ್ಸಿಡೇಷನ್ನಿಗೆ ಒಳಪಡತ್ತೆ ಆಗ ಅದೇನಾಗತ್ತೆ, ಕೊರೋಡ್ ಆಗೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಅದ್ರದ್ದು ಎಫೆಕ್ಟ್ಸ್ ಏನು ಅಂತ ನೋಡೋದಿದ್ರೆ ಇವಾಗ ಐರನ್ ಕೊರೋಷನ್ ಆದಾಗ ರಸ್ಟಿಂಗ್, और ಕಾಪರ್ ಕೊರೋಷನ್ ಆದಾಗ ಗ್ರೀನ್ ಲೇಯರ್ ಫಾರ್ಮ್ ಆಗತ್ತೆ, ಸಿಲ್ವರ್ ಕೊರೋಷನ್ ಆದಾಗ ಬ್ಲ್ಯಾಕ್ ಲೇಯರ್ ಫಾರ್ಮ್ ಆಗತ್ತೆ. ಅಂದ್ರೆ ಇದನ್ನ ರಸ್ಟಿಂಗ್ ಅಂತ ಹೇಳಿದ್ರೆ ಇದನ್ನ ಟಾರ್ನಿಶಿಂಗ್ ಅಂತ ಹೇಳ್ತಾರೆ. ಟಾರ್ನಿಶಿಂಗ್ ಆಫ್ ಕಾಪರ್, ಟಾರ್ನಿಶಿಂಗ್ ಆಫ್ ಸಿಲ್ವರ್ ಅಂತ ಕರೀತಾರೆ. ದೀಸ್ ಆರ್ ದ ರಿಸಲ್ಟ್ಸ್ ಆಫ್ ಕೊರೋಷನ್. ಯಾವಾಗ ಮೆಟಲ್ ಅಂಡರ್ಗೋಸ್ ಕೊರೋಷನ್, iron will get rusted, copper will get tarnished, silver also gets tarnished. ಏನಾಗತ್ತೆ ಅಂತ ಅಂದ್ರೆ requires air or moisture. ಐರನ್ ಇದೆ, ಆಕ್ಸಿಜನ್ ಇರತ್ತೆ, ಎನ್ವಿರಾನ್ಮೆಂಟ್ ಅಲ್ಲಿ ಆಕ್ಸಿಜನ್ ಇದೆ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ Fe2O3 ಫಾರ್ಮ್ ಆಗತ್ತೆ. ಇದು ಆಕ್ಸೈಡ್. ಅಂಡ್ ಈ ಆಕ್ಸೈಡ್ ಫಾರ್ಮ್ ಆಗಿರೋದು ಏನ್ ಮಾಡತ್ತೆ ಅಂದ್ರೆ
ನಿಧಾನಕ್ಕೆ ಐರನ್ ಹಾಳಾಗೋದಿಕ್ಕೆ ಕಾರಣ ಆಗತ್ತೆ. ಅಂದ್ರೆ ಐರನ್ದು ಯಾವುದೇ ಒಂದು ಏನೋ ಒಂದು ಟೂಲ್ ಇದೆ ಅಥವಾ ಒಂದು ಐರನ್ ಆರ್ಟಿಕಲ್ ಇದೆ. ನಾವು ವಿಂಡೋದಲ್ಲೆಲ್ಲ ಬಾರ್ಸ್ ನೋಡ್ತೀವಿ ಅಲ್ವಾ, ಗ್ರಿಲ್ ಏನಿರತ್ತೆ ಅದೆಲ್ಲ ಯೂಶಲಿ ಐರನ್ ಆಗಿರತ್ತೆ. ರಸ್ಟ್ ಆದಾಗ ಅದು ಹಾಳಾಗ್ತಾ ಹೋಗತ್ತೆ, ಅಂದ್ರೆ ನಿಧಾನಕ್ಕೆ ಅದು ಹಾಳಾಗ್ತಾ ಹೋಗತ್ತೆ. ಸೊ ಟು ಪ್ರಿವೆಂಟ್ ದಿಸ್ rusting of iron, we use either painting that part or painting the whole iron thing or oiling or greasing. ಅಂದ್ರೆ ಏನು, ಪೇಂಟ್ ಮಾಡಿದಾಗ ನಾವೇನ್ ಮಾಡ್ತೀವಿ, ಐರನ್ ಮೇಲೆ ಪೇಂಟ್ ಮಾಡಿದ್ರೆ, ಈಗ ಐರನ್ದು ಇದೊಂದು ಆರ್ಟಿಕಲ್ ಇದೆ ಅಂತ ಅನ್ಕೊಂಡ್ರೆ, ಪೇಂಟ್ ಮಾಡಿದಾಗ a layer will be formed over this article ಅಲ್ವಾ. ಸೊ ಆಕ್ಸಿಜನ್ ಡೈರೆಕ್ಟ್ ಆಗಿ ಮೆಟಲ್ ಜೊತೆಗೆ ರಿಯಾಕ್ಟ್ ಆಗೋದಿಕ್ಕೆ ಆಗೋದಿಲ್ಲ. ಆಕ್ಸಿಜನ್ ಏನಾಗತ್ತೆ, ಇದ್ರ ಜೊತೆ ರಿಯಾಕ್ಟ್ ಆಗೋ ಹಾಗಿದ್ರೆ ಆಗ್ತಿತ್ತು, ಬಟ್ ಪೇಂಟ್ ಇದ್ರ ಜೊತೆ ರಿಯಾಕ್ಟ್ ಆಗಲ್ಲ. ಸೊ ಐರನ್ ಏನಿರತ್ತೆ ಅದು ಸೇಫ್ ಆಗತ್ತೆ. ಕೊರೋಷನ್ ಆಗದೆ ಇರೋ ರೀತಿ ಅಥವಾ ರಸ್ಟ್ ಬರದೇ ಇರೋ ರೀತಿ ವಿ ಕ್ಯಾನ್ ಪ್ರಿವೆಂಟ್ ಐರನ್ ಯೂಸಿಂಗ್ ದಿಸ್ ಮೆಥಡ್, ಪೇಂಟಿಂಗ್. ಅಥವಾ ಆಯಿಲ್ ಅಪ್ಲೈ ಮಾಡಿದಾಗ್ಲೂ ಸಹ ಅದೇನಾಗತ್ತೆ, ಒಂದು ಪ್ರೊಟೆಕ್ಟಿವ್ ಲೇಯರ್ ತರ, ಇದೇ ತರ ಒಂದು ಲೇಯರ್ ಫಾರ್ಮ್ ಆಗತ್ತೆ. ಅಂಡ್ ಆಕ್ಸಿಜನ್ ಕೆನಾಟ್ ರಿಯಾಕ್ಟ್ ವಿತ್ ಐರನ್. ಸೊ ಈ ಎಲ್ಲ ಮೆಥಡ್ ಅನ್ನ ನಾವು ಯೂಶುವಲಿ ಫಾಲೋ ಮಾಡ್ತೀವಿ. ಗ್ಯಾಲ್ವನೈಸೇಷನ್ ಅಂತ ಅಂದ್ರೆ ಮೆಟಲ್ಗೆ ಜಿಂಕ್ ಕೋಟಿಂಗ್ ಕೊಡೋದು. ಯಾವುದೇ ಒಂದು ಮೆಟಲ್ ಇದ್ರೆ ಅದಕ್ಕೆ ಜಿಂಕ್ ಕೋಟಿಂಗ್ ಕೊಟ್ಟಾಗ, ಸಿಮಿಲರ್ಲಿ ಇಲ್ಲೇನಾಗತ್ತೆ, ಒಂದು ಪ್ರೊಟೆಕ್ಟಿವ್ ಲೇಯರ್ ಫಾರ್ಮ್ ಆಗತ್ತೆ, ಹೌದಾ. ಸೊ ಆಕ್ಸಿಜನ್ ಏನಾಗತ್ತೆ, ಫಸ್ಟ್ ಜಿಂಕ್ ಜೊತೆಗೆ ರಿಯಾಕ್ಟ್ ಆಗತ್ತೆ ಅಂಡ್ ಈ ಜಿಂಕ್ ಕೋಟಿಂಗ್ ಕೊರೋಡ್ ಆಗತ್ತೆ, ನಾಟ್ ದ ಮೆಟಲ್ ಹಿಯರ್. ಈ ಜಿಂಕ್ ಕೋಟಿಂಗ್ ಕೊರೋಡ್ ಆಗತ್ತೆ ಅಥವಾ ರಸ್ಟ್ ಹಿಡಿಯತ್ತೆ ಬಿಟ್ರೆ ಈ ಮೆಟಲ್ ಏನಾಗಲ್ಲ, ಕೊರೋಡ್ ಆಗಲ್ಲ. ಸೊ ನಾವೇನ್ ಮಾಡಬಹುದು, ಬೈ ದಿಸ್ ಮೆಥಡ್ ಗ್ಯಾಲ್ವನೈಸೇಷನ್ ವಿ ಕ್ಯಾನ್ ಪ್ರಿವೆಂಟ್ ಅವರ್ ಮೆಟಲ್ ಫ್ರಮ್ ಗೆಟಿಂಗ್ ಕೊರೋಡೆಡ್, ಹೌದಾ. ಅಂಡ್ alloying is mixing two metals or two or more metals ಅಥವಾ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಹಾಗೆ ಮಾಡಿದಾಗ ಏನ್ ಯೂಸ್ ಅದನ್ನು ಸಹ ಸ್ಟಡಿ ಮಾಡೋಣ. ಗ್ಯಾಲ್ವನೈಸೇಷನ್ ಅಂತ ಅಂದ್ರೆ ಅಪ್ಲೈಯಿಂಗ್ ಜಿಂಕ್ ಕೋಟಿಂಗ್. over the metal surface. ಆಯ್ತಾ. ಜಿಂಕ್ ಕೋಟಿಂಗ್ ಕೊಡೋದನ್ನ ಗ್ಯಾಲ್ವನೈಸೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಎಲಾಯ್ ಅಂತ ಅಂದ್ರೆ ಏನು ಅಂದ್ರೆ, ಎಲಾಯ್ ಈಸ್ ದ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಮೆಟಲ್ಸ್ ಆರ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಯಾವ್ದಾದ್ರು ಎರಡು ಮೆಟಲ್ ಅನ್ನ ಅಥವಾ ಎರಡಕ್ಕಿಂತ ಹೆಚ್ಚು ಮೆಟಲ್ಸ್ ಅನ್ನ ನಾವು ಮಿಕ್ಸ್ ಮಾಡಿದ್ರೆ ಅಥವಾ ಮೆಟಲ್ ಮತ್ತೆ ನಾನ್ ಮೆಟಲ್ ಅನ್ನ ಮಿಕ್ಸ್ ಮಾಡಿದ್ರೆ ನಮ್ಗೇನ್ ಸಿಗತ್ತೆ, ಎಲಾಯ್ ಸಿಗತ್ತೆ. ನಾವ್ ಇವಾಗೆಲ್ಲ ಮನೆಯಲ್ಲಿ ಯೂಸ್ ಮಾಡೋ ಸ್ಟೀಲ್ ಏನಿದೆಯಲ್ಲ, ಸ್ಟೀಲ್ ಪಾತ್ರೆಗಳನ್ನ ನಾವು ಮನೆಯಲ್ಲಿ ಸಾಮಾನ್ಯವಾಗಿ ನೋಡಿರ್ತೀವಿ. ಸೊ ಸ್ಟೀಲ್, ನಾವು ಯೂಸ್ ಮಾಡುವಂತಹ ಸ್ಟೀಲ್ ಏನಿದೆ, ಇಟ್ ಈಸ್ ದ ಮಿಕ್ಸ್ಚರ್ ಆಫ್ ಐರನ್ ಅಂಡ್ ಕಾರ್ಬನ್. ಐರನ್ ಮತ್ತೆ ಕಾರ್ಬನ್ದು ಮಿಕ್ಸ್ಚರ್. ಐರನ್ ಈಸ್ ದ ಮೆಟಲ್ ಅಂಡ್ ಕಾರ್ಬನ್ ಈಸ್ ದ ನಾನ್ ಮೆಟಲ್ used in preparing steel, ಹೌದಾ. ಸೊ ನಾವೇನಂತ ಹೇಳ್ಬಹುದು, ಎಲಾಯ್ ಅಂತ ಅಂದ್ರೆ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಮೆಟಲ್ಸ್ ಆರ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಇದೆಲ್ಲ ಕಂಬೈನ್ ಆಗಿ ನಮ್ಗೆ ಎಲಾಯ್ ಅನ್ನ ಕೊಡುತ್ತೆ. ಯಾಕೆ ನಾವು ಎಲಾಯ್ ಮಾಡ್ತೀವಿ ಅಂತ ಅಂದ್ರೆ, ಪ್ರಿವೆಂಟ್ ಮೆಟಲ್ಸ್ ಫ್ರಮ್ ಗೆಟಿಂಗ್ ಕೊರೋಡೆಡ್. ಎಲಾಯ್ಸ್ ಒಂದು ಏನು ಪ್ರಿವೆಂಟೇಟಿವ್ ಮೆಥಡ್ ಏನೆ. ಏನಾಗತ್ತೆ ಅಂದ್ರೆ, ಪ್ರಾಪರ್ಟೀಸ್ ಆಫ್ ಅನ್ ಅಲಾಯ್ ಈಸ್ ಡಿಫ್ರೆಂಟ್ ಫ್ರಮ್ ದ ಮೆಟಲ್ಸ್ ದೇ ಆರ್ ಫಾರ್ಮ್ಡ್ ಫ್ರಮ್. ಈಗ ಇಲ್ಲಿ ಐರನ್ ಮತ್ತೆ ಕಾರ್ಬನ್
ಮಿಕ್ಸ್ ಆಗಿ ನಮ್ಗೆ ಸ್ಟೀಲ್ ಸಿಗ್ತಾ ಇರತ್ತೆ, ಹೌದಾ? ಬಟ್ ಸ್ಟೀಲ್ದು ಪ್ರಾಪರ್ಟಿ ಹೇಗಿರತ್ತೆ ಅಂದ್ರೆ ವೆರಿ ಡಿಫ್ರೆಂಟ್ ಫ್ರಮ್ ದ ಮೆಟಲ್. ಈ ಒಂದು ಐರನ್ದು ಏನು ಪ್ರಾಪರ್ಟೀಸ್ ಇರತ್ತೋ ಅದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿ ಇದರ ಒಂದು ಪ್ರಾಪರ್ಟಿ ಇರತ್ತೆ, ಬಿಕಾಸ್ ಅದು ಮಿಕ್ಸ್ ಆಗ್ತಾ ಇದೆ ವಿತ್ ಸಮಥಿಂಗ್ ಎಲ್ಸ್, ಹೌದಾ? ಸೊ ಇದ್ರದ್ದು ಪ್ರಾಪರ್ಟೀಸ್ ಚೇಂಜ್ ಆಗ್ಬಿಡತ್ತೆ. ನಾವು ಎಲಾಯ್ಸಿಗೆ ಎಕ್ಸಾಂಪಲ್ ಅಂತ ಅಂದ್ರೆ ಬ್ರಾಸ್. ಬ್ರಾಸ್ ಈಸ್ ದ ಮಿಕ್ಸ್ಚರ್ ಆಫ್ ಕಾಪರ್ ಅಂಡ್ ಜಿಂಕ್. ಇದೆರಡನ್ನು ಮಿಕ್ಸ್ ಮಾಡಿದಾಗ ಇದೆರಡು ಮೆಟಲ್ಸ್, ಹೌದಾ? ಇದೆರಡನ್ನು ಮಿಕ್ಸ್ ಮಾಡಿದಾಗ ವಿ ಗೆಟ್ ಬ್ರಾಸ್. ಸಿಮಿಲರ್ಲಿ ಬ್ರಾನ್ಸ್ ಈಸ್ ದ ಮಿಕ್ಸ್ಚರ್ ಆಫ್ ಕಾಪರ್ ಅಂಡ್ ಟಿನ್. ಸಾಲ್ಡರ್ ಈಸ್ ದ ಮಿಕ್ಸ್ಚರ್ ಆಫ್ ಲೆಡ್ ಅಂಡ್ ಟಿನ್. ಇಲ್ಲೆಲ್ಲ ಕಾಪರ್ ಮೆಟಲ್, ಇದು ಟಿನ್ ನಾನ್ ಮೆಟಲ್, ಅಂಡ್ ಲೆಡ್ ಮೆಟಲ್ ನಾನ್ ಮೆಟಲ್. ಹೀಗೆ ಮಿಕ್ಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ, ಇನ್ನೊಂದು ಹೊಸ ಮಟೀರಿಯಲ್ ಸಿಗತ್ತೆ, ಅಂಡ್ ದ್ಯಾಟ್ ನ್ಯೂ ಮಟೀರಿಯಲ್ ಆರ್ ಸಬ್ಸ್ಟೆನ್ಸ್ ಫಾರ್ಮ್ಡ್ ಈಸ್ ಕಾಲ್ಡ್ ಎಲಾಯ್. ಹೀಗೆ ನಾವು ಮಿಕ್ಸ್ ಮಾಡಿ ಪಡೆದಿರುವಂತಹ ಸಬ್ಸ್ಟೆನ್ಸ್ ಏನಿರತ್ತೆ, ಎಲಾಯ್ ಏನಿರತ್ತೆ, its properties will be very different from the metals or non-metals used to prepare that alloy. Stainless steel saha mixture of iron, nickel and chromium. ಇದು ಮೂರದ್ದು ಮಿಕ್ಸ್ಚರು ಸ್ಟೇನ್ಲೆಸ್ ಸ್ಟೀಲ್ ಆಗಿರತ್ತೆ, ಹೌದಾ? ಸೊ ಈ ಎಲ್ಲ ಎಲಾಯ್ಸ್ ಅನ್ನ ನಾವು ಸುಮಾರಷ್ಟನ್ನ ನಾವು ನೋಡಿರಬಹುದು. ಅಂಡ್ ಇದ್ರದ್ದು ಯೂಸಸ್ ಏನು ಅಂತ ಅಂದ್ರೆ ಅದರದ್ದು ಸ್ಟ್ರೆಂತ್ ಮತ್ತೆ ರೆಸಿಸ್ಟೆನ್ಸ್. ಬೈ ಮಿಕ್ಸಿಂಗ್ ಮೆಟಲ್ಸ್ ವಿತ್ ಅದರ್ ಮೆಟಲ್ಸ್ ಆರ್ ನಾನ್ ಮೆಟಲ್ಸ್ ವಿ ಕ್ಯಾನ್ ಇನ್ಕ್ರೀಸ್ ಇಟ್ಸ್ ಸ್ಟ್ರೆಂತ್. ಏನಾಗತ್ತೆ, ಎಲಾಯ್ಸ್ ವಿಲ್ ಬಿ ಮೋರ್ ಸ್ಟ್ರಾಂಗ್, ಆಯ್ತಾ, ಅಂಡ್ ಹಾರ್ಡ್. ಫ್ಯೂ ಮೆಟಲ್ಸ್ ಸಾಫ್ಟ್ ಇರತ್ತೆ ಅನ್ನೋದನ್ನ ನಾನು ಎಕ್ಸೆಪ್ಷನ್ ಹೇಳುವಾಗ ಹೇಳಿದ್ದೆ, ಹೌದಾ? ಬಟ್ ಮೇಕಿಂಗ್ ದೆಮ್ ಇನ್ ಟು ಎಲಾಯ್ಸ್ ವಿ ಕ್ಯಾನ್ ಇನ್ಕ್ರೀಸ್ ದೇರ್ ಸ್ಟ್ರೆಂತ್ ಆಸ್ ವೆಲ್ ಆಸ್ ಹಾರ್ಡ್ನೆಸ್. ಅದನ್ನ ನಾವು ಇನ್ಕ್ರೀಸ್ ಮಾಡಬಹುದು. ಹಾಗೆ ಲೋವರ್ ಮೆಲ್ಟಿಂಗ್ ಪಾಯಿಂಟ್ಸ್, ಹೈ ಮೆಲ್ಟಿಂಗ್ ಪಾಯಿಂಟ್ಸ್ ಇರತ್ತೆ, ಬಟ್ ಎಲಾಯ್ ಮಾಡಿದಾಗ, ಎಲಾಯ್ ಆಗಿ ಕನ್ವರ್ಟ್ ಆದಾಗ ದೇ ವಿಲ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ಸ್. ಬೆಟರ್ ಅಪಿಯರೆನ್ಸ್ ಇರತ್ತೆ. ನಾವು ಅದನ್ನ ಏನ್ ಮಾಡಬಹುದು, ನಮಗ್ ಬೇಕಾದ ರೀತಿಯಲ್ಲಿ ನಾವು ಅದನ್ನ ಚೇಂಜ್ ಮಾಡ್ಕೊಳ್ಳೋದಿಕ್ಕೆ, ಅಪಿಯರೆನ್ಸ್ ಅನ್ನ ನಾವು ಚೇಂಜ್ ಮಾಡೋದಿಕ್ಕೆ ಎಲಾಯ್ಸ್ಗೆ ಮಾತ್ರ ಸಾಧ್ಯ ಆಗತ್ತೆ. ಎಕ್ಸಾಂಪಲ್ ಅಂತ ಅಂದ್ರೆ 22 ಕ್ಯಾರೆಟ್ ಗೋಲ್ಡ್. ಅಲ್ಲಿ ಏನಾಗಿರತ್ತೆ, ಗೋಲ್ಡ್ ವಿಲ್ ಬಿ ಮಿಕ್ಸ್ಡ್ ವಿತ್ ಕಾಪರ್, ಮೋಸ್ಟ್ಲಿ ಕಾಪರ್ ಅಥವಾ ಸಿಲ್ವರ್ ಜೊತೆಗೂ ಮಿಕ್ಸ್ ಮಾಡ್ತಾರೆ. ಅಂದ್ರೆ 24 ಕ್ಯಾರೆಟ್ ಗೋಲ್ಡ್ ಏನ್ ಸಿಗತ್ತೆ ನಮ್ಗೆ, ಅದು ಪ್ಯೂರೆಸ್ಟ್ ಫಾರ್ಮ್, ಆಯ್ತಾ? ಅದು ವೆರಿ ಸಾಫ್ಟ್ ಇನ್ ನೇಚರ್. ನಾವಿವಾಗ ಏನೆಲ್ಲ ಜ್ಯುವೆಲ್ರಿ ನಾವು ಹಾಕ್ತಿವಿ ಅದ್ ಯಾವುದು 100% ಪ್ಯೂರ್ ಗೋಲ್ಡ್ ಆಗಿರೋದಿಲ್ಲ. ಯಾಕೆ ಪ್ಯೂರ್ ಇರಲ್ಲ ಅಂತ ಅಂದ್ರೆ ನಾವು ಪ್ಯೂರ್ ಗೋಲ್ಡ್ ಅನ್ನ ಈಸಿಯಾಗಿ ಇದ್ ಮಾಡ್ಬಿಡ್ಬಹುದು, ಅಷ್ಟು ಸಾಫ್ಟ್ ಇರತ್ತೆ, ಮುರಿಬಹುದು ಅಥವಾ ಮುದ್ದೆ ಕಟ್ಬಹುದು, ಅಷ್ಟು ಸಾಫ್ಟ್ ಇರತ್ತೆ ಮೆಟಲ್ ಅದು. ಬಟ್ ಇಫ್ ವಿ convert that metal into an alloy, then we can increase its strength. ಅದಕ್ಕೆ ನಾವು ನೋಡಿ ಯಾವುದೇ ಒಂದು ಗೋಲ್ಡ್ ಇದನ್ನ ಹಾಕೊಂಡ್ರು ಅದು ಗಟ್ಟಿಯಾಗಿರತ್ತೆ ಅಂಡ್ ಸುಲಭಕ್ಕೆ ಅದು ಏನು ಹಾಳಾಗೋದಿಲ್ಲ, ಬಿಕಾಸ್ ಆಫ್ ದಿಸ್ alloy. 22 ಕ್ಯಾರೆಟ್ ಗೋಲ್ಡ್ ಈಸ್ ಅನ್ alloy. ಅದರಲ್ಲಿ ಏನೇನಿರತ್ತೆ, ಗೋಲ್ಡ್ ಮತ್ತೆ ಕಾಪರ್ ಅಥವಾ ಗೋಲ್ಡ್ ಮತ್ತೆ ಸಿಲ್ವರ್ ಮಿಕ್ಸ್ ಆಗಿ ನಮ್ಗೆ 22 ಕ್ಯಾರೆಟ್ ಗೋಲ್ಡ್ ಸಿಗತ್ತೆ. ನಾವು ಅದನ್ನ ನಮಗ್ ಬೇಕಾದ ಶೇಪಿಗೆ ನಾವು ಇವ್ರ ಹತ್ರ ಹೋಗಿ ಹೇಳ್ತೀವಿ, ನಮ್ಗೆ ಈ ರೀತಿ ಶೇಪಿನ್ ಬೇಕು, ಆಮೇಲೆ ಬೇರೆ ಶೇಪಿನ್ ಬೇಕು, ಕಿವಿ ಓಲೆ ಬೇಕು, ಸರ ಬೇಕು, ಯಾವ ರೀತಿ ಬೇಕೋ ಆ ರೀತಿ ಚೇಂಜ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ಬಿಕಾಸ್ ಆಫ್ ದಿಸ್ ಎಲಾಯ್, ಆಯ್ತಾ? ಇದಿಷ್ಟು ಯೂಸಸ್ ಆಫ್ ಎಲಾಯ್. ಸೊ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗತ್ತೆ. ನಾವು ಈ ಒಂದು ಚಾಪ್ಟರ್ ಇಂದ ತುಂಬಾ ಕ್ವೆಶನ್ಸ್ ಎಕ್ಸಾಮ್ ಅಲ್ಲಿ ಬರುತ್ತೆ. ಕೆಮಿಸ್ಟ್ರಿ ಪಾರ್ಟ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ. ಸೊ ಕರೆಕ್ಟ್ ಆಗಿ ಓದಿ, ಅರ್ಥ ಮಾಡ್ಕೊಂಡು ಓದಿ,
ಮತ್ತೆ ಪ್ರಾಕ್ಟೀಸ್ ಮಾಡಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅನ್ನ ಬರೆಯೋದಿರಬಹುದು, ಅಥವಾ ಗ್ಲಾಸ್ ವೂಲ್ ಎಕ್ಸ್ಪೆರಿಮೆಂಟ್ ಅನ್ನ ಡಯಾಗ್ರಾಮ್ ಬಿಡಿಸೋದಿರಬಹುದು, ಅಂಡ್ ಎಕ್ಸೆಪ್ಷನ್ಸ್ ಇದನ್ನೆಲ್ಲ ಕರೆಕ್ಟ್ ಆಗಿ ಓದಿ ಅರ್ಥ ಮಾಡಿಕೊಂಡು ಎಕ್ಸಾಮ್ ಅಲ್ಲಿ ಕ್ವೆಶನ್ಸ್ ಅನ್ನ ಆನ್ಸರ್ ಮಾಡಿ. ಸೊ ಇದಿಷ್ಟು ಈ ಚಾಪ್ಟರ್ ಬಗ್ಗೆ ಆಗಿತ್ತು. ಸಮರಿ ಅಂತ ನೋಡೋದಿದ್ರೆ, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್, ಲಸ್ಟ್ರಸ್, ಮ್ಯಾಲಿಯೇಬಲ್, ಡಕ್ಟೈಲ್. ಅಂದ್ರೆ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅನ್ನ ನಾವು ಸ್ಟಡಿ ಮಾಡಿದ್ವಿ. ಮೆಟಲ್ಸ್ ಅಂದ್ರೆ ಏನು ಅನ್ನೋದನ್ನ ನಾವು ಸ್ಟಡಿ ಮಾಡಿದ್ವಿ ಅಲ್ವಾ. ಮೆಟಲ್ಸ್ ಅಂತ ಅಂದ್ರೆ ಸಬ್ಸ್ಟೆನ್ಸಸ್ ವಿಚ್ ಕ್ಯಾನ್ ಡೊನೇಟ್ ಎಲೆಕ್ಟ್ರಾನ್ ಟು ಬಿಕಮ್ ಎಲೆಕ್ಟ್ರೋಪಾಸಿಟಿವ್ ಆರ್ ಕಾಲ್ಡ್ ಮೆಟಲ್ಸ್. ಅಂಡ್ ಅದ್ರ ಪ್ರಾಪರ್ಟೀಸ್ ಅಂತ ಅಂದ್ರೆ ಶೈನಿ ನೇಚರ್ ಇರುತ್ತೆ, ಶೈನಿ ಸರ್ಫೇಸ್ ಇರುತ್ತೆ, ಅಂಡ್ ದೇ ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್ಸ್ ಅಂಡ್ ಡ್ರಾನ್ ಇನ್ ಟು ವೆರಿ ಲಾಂಗ್ ವೈರ್ಸ್. ಅಂದ್ರೆ ನಾನು ಆಗ್ಲೇ ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮ್ಗೆ, 1 ಗ್ರಾಮ್ ಗೋಲ್ಡ್ ಅನ್ನ 2 ಕಿಲೋಮೀಟರ್ಸ್ ತನಕ ನಾವು ಎಳೆದು ವೈರ್ ಆಗಿ ಮಾಡಬಹುದು, ಅಷ್ಟು ಅದಕ್ಕೆ ಒಂದು ಡಕ್ಟಿಲಿಟಿ ಇರುತ್ತೆ ಅಂತ. ಸೊ ಅದನ್ನ ನಾವು ಅಂದ್ರೆ ಥಿನ್ ವೈರ್ ಆಗಿ ಕನ್ವರ್ಟ್ ಮಾಡೋ ಪ್ರಾಪರ್ಟಿಯನ್ನ ಡಕ್ಟಿಲಿಟಿ ಅಂತ ಹೇಳಿದ್ರೆ, ಅದನ್ನ ಥಿನ್ ಶೀಟ್ ಆಗಿ ಕನ್ವರ್ಟ್ ಮಾಡೋ ಪ್ರಾಪರ್ಟಿಯನ್ನ ಮ್ಯಾಲಿಯಬಿಲಿಟಿ ಅಂತ ಕರಿತೀವಿ. ಅಂಡ್ ಶೈನಿ ಪ್ರಾಪರ್ಟಿಯನ್ನ ಲಸ್ಟರ್ ಅಂತ ಕರಿತೀವಿ. ಅಂಡ್ ದೇ ಹ್ಯಾವ್ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಮತ್ತೆ ಅದ್ರದ್ದು ಡೆನ್ಸಿಟಿ ವಿಲ್ ಬಿ ವೆರಿ ಹೈ ಅಂಡ್ ದೇ ಆರ್ ಹೆವಿ ಇನ್ ನೇಚರ್. ಹೌದಾ? ಅಂಡ್ ವೆರಿ ಹಾರ್ಡ್ ಇನ್ ನೇಚರ್. ಇದೆಲ್ಲದು ಮೆಟಲ್ಸ್ ಪ್ರಾಪರ್ಟಿ ಆಗಿತ್ತು. ಎಕ್ಸೆಪ್ಷನ್ಸ್ ಆರ್ ದೇರ್. ಫಾರ್ ಈಚ್ ಪ್ರಾಪರ್ಟಿ ವಿ ಕ್ಯಾನ್ ಸಿ ಒನ್ ಎಕ್ಸೆಪ್ಷನ್. ಸೊ ಆ ಎಕ್ಸೆಪ್ಷನ್ಸ್ ಅನ್ನ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ. ಅಂಡ್ ನಾನ್ ಮೆಟಲ್ಸ್ ಅಂತ ಅಂದ್ರೆ substances which are ready to accept electrons and become electronegative are called non-metals. ಅದರದ್ದು ಪ್ರಾಪರ್ಟೀಸ್ ಅನ್ನು ಸ್ಟಡಿ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ನಾವೇನ್ ಸ್ಟಡಿ ಮಾಡಿರೋದು, ಅಯೋನಿಕ್ ಕಂಪೌಂಡ್ಸ್ ಬಗ್ಗೆ ಸ್ಟಡಿ ಮಾಡಿದೀವಿ, ಆಂಫೋಟೆರಿಕ್ ಆಕ್ಸೈಡ್ಸ್ ಬಗ್ಗೆ ಸ್ಟಡಿ ಮಾಡಿದೀವಿ, ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಸಿಡ್ಸ್, ಆಮೇಲೆ ಏರ್ ಅಂಡ್ ವಾಟರ್ ಅನ್ನ ನಾವು ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್, ಹೌ ಡು ವಿ ಎಕ್ಸ್ಟ್ರಾಕ್ಟ್ ಮೆಟಲ್ಸ್ ಫ್ರಮ್ ದರ್ ಓರ್, ಅದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಸ್ಟಡಿ ಮಾಡಿದೀವಿ. ಇದಿಷ್ಟು ಈ ಒಂದು ಚಾಪ್ಟರ್ ಅಲ್ಲಿ ಇರುವಂತಹ ಕಾನ್ಸೆಪ್ಟ್ಸ್ ಆಗಿದೆ. ಎಲ್ಲದನ್ನು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ. ನೆಕ್ಸ್ಟ್ ಕೊರೋಷನ್, ಮತ್ತೆ ಕೊರೋಷನ್ ಅಲ್ಲಿ ಟೈಪ್ಸ್ ಆಫ್ ಕೊರೋಷನ್ ಅನ್ನ ನೋಡಿದ್ವಿ. ಅಂದ್ರೆ ರಸ್ಟಿಂಗು, ಟಾರ್ನಿಶಿಂಗ್ ಅನ್ನೋದನ್ನ ನಾವು ನೋಡಿದೀವಿ. ನೆಕ್ಸ್ಟ್ ಕೊರೋಷನ್ ಅನ್ನ ಪ್ರಿವೆಂಟ್ ಮಾಡೋದಕ್ಕೆ ನಾವು ಏನೇನ್ ಮಾಡಬಹುದು, ಅದರಲ್ಲಿ ಗ್ಯಾಲ್ವನೈಸೇಷನ್, ಆಮೇಲೆ ಪೇಂಟಿಂಗ್, ಅಪ್ಲೈಯಿಂಗ್ ಆಯಿಲ್ ಆರ್ ಗ್ರೀಸ್, ಇದೆಲ್ಲದು ಒಂದು ಪ್ರಿವೆಂಟೇಟಿವ್ ಅಥವಾ ಪ್ರೊಟೆಕ್ಟಿವ್ ಲೇಯರ್ ಅನ್ನ ಫಾರ್ಮ್ ಮಾಡುತ್ತೆ ಮೆಟಲ್ ಮೇಲೆ. ಸೊ ದಟ್ ಮೆಟಲ್ಸ್ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗೋದು ಕಂಟ್ರೋಲ್ ಆಗುತ್ತೆ. ಅಂಡ್ ನಾವು ಮೆಟಲ್ ಕೊರೋಡ್ ಆಗೋದನ್ನ ಪ್ರಿವೆಂಟ್ ಮಾಡಬಹುದು ಅನ್ನೋದನ್ನು ನೋಡಿದ್ವಿ. ನೆಕ್ಸ್ಟ್ ಕೊರೋಷನ್ ಪ್ರಿವೆನ್ಷನ್ ಇನ್ನೊಂದು ಮೆಥಡ್ ಅಂತ ಅಂದ್ರೆ ಕನ್ವರ್ಟಿಂಗ್ ದೆಮ್ ಇನ್ ಟು ಎಲಾಯ್ಸ್. ಮೆಟಲ್ಸ್ ಅನ್ನ ಎಲಾಯ್ ಆಗಿ ಕನ್ವರ್ಟ್ ಮಾಡುವ ಮೂಲಕನೂ ನಾವು ಏನ್ ಮಾಡಬಹುದು, ಕೊರೋಷನ್ ಅನ್ನ ಕಂಟ್ರೋಲ್ ಮಾಡಬಹುದು. ಸೊ ಎಲಾಯ್ಸ್ ಅಲ್ಲಿ ಬ್ರಾಸ್, ಬ್ರಾನ್ಸ್, ಮತ್ತೆ ಗೋಲ್ಡ್, 22 ಕ್ಯಾರೆಟ್ ಗೋಲ್ಡ್, ಅದು ಸಹ ಒಂದು ಎಲಾಯ್ ಅನ್ನೋದನ್ನ ನೋಡಿದ್ವಿ. ಸೋಲ್ಡರ್ ಇರಬಹುದು, ಸ್ಟೇನ್ಲೆಸ್ ಸ್ಟೀಲ್ ಇರಬಹುದು, ಇದೆಲ್ಲ ಎಲಾಯ್ಸ್ ಅನ್ನೋದನ್ನು ನಾವು ಸ್ಟಡಿ ಮಾಡಿದ್ವಿ. ಇದಿಷ್ಟು ಈ ಒಂದು ಚಾಪ್ಟರ್ ಬಗ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿತ್ತು. ಸೊ ನೆಕ್ಸ್ಟ್ ಟಾಪಿಕ್ ಅನ್ನ, ನೆಕ್ಸ್ಟ್ ಚಾಪ್ಟರ್ ಅನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಯೋಣ. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ನಿಮ್ಮೆಲ್ಲರಿಗೂ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳಬಹುದು. ಓಕೆ, ಈ ಚಾಪ್ಟರ್ ಅಲ್ಲಿ ನಾನು ಆಗ್ಲೇ ಹೇಳಿದೆ, ತುಂಬಾ ಜಾಸ್ತಿ ಕ್ವೆಶನ್ಸ್ ಬರುತ್ತೆ. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಎಕ್ಸೆಪ್ಷನ್ಸ್ ಎಲ್ಲ ಇರೋದಕ್ಕೆ ಹೆಚ್ಚೆಚ್ಚು ಓದಿ ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ ಬರೀರಿ. ಈಸಿಯಾಗಿ ಮಾರ್ಕ್ಸ್ ಸಿಗತ್ತೆ. ಓದ್ಕೊಂಡ್ರೆ ಈಸಿಯಾಗಿ ಸ್ಕೋರ್ ಮಾಡಬಹುದು. ಸೊ ಎಕ್ಸೆಪ್ಷನ್ಸಿಗೆ ಮತ್ತೆ
ಎಲ್ಲ ಟಾಪಿಕ್ಕು ಇಂಪಾರ್ಟೆಂಟೇ ಇದೆ, ಯಾವ ಟಾಪಿಕ್ಕು ನಾಟ್ ಸೊ ಇಂಪಾರ್ಟೆಂಟ್ ಅನ್ನೋ ಥರ ಯಾವ ಟಾಪಿಕ್ಕು ಇಲ್ಲ. ಆ್ಯಂಡ್ ಬೇಸಿಕ್ ಕಾನ್ಸೆಪ್ಟ್ಸ್ ಇದೆಲ್ಲ ನಿಮಗೆ ನೆಕ್ಸ್ಟ್ ಹೈಯರ್ ಸ್ಟಡೀಸಿಗೆ ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಆಗಿರೋದಕ್ಕೆ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.